ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಕನ್ನಡದಲ್ಲಿನ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಜೂನ್ 11, 2020. ಇವತ್ತು ಅಪೇರ್ ಆಗಿರುವಂತಹ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳ ಬಗ್ಗೆ ಈಗ ಚರ್ಚೆ ಮಾಡೋಣ. ಇವತ್ತಿನ ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದು ಏನು ಅಂತ ಹೇಳಿದ್ರೆ 14ನೇ ತಾರೀಕಂದು ಅಂದರೆ ಭಾನುವಾರದಂದು ಸಂಜೆ 4 ಗಂಟೆಗೆ ಯಾವ ರೀತಿಯಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ ಡಾಕ್ಟರ್ ರಾಮ್ ಬಾಬು ಸರ್ ಅವರು ಒಂದು ಕ್ಲಾಸನ್ನು ತಗೊಳ್ತಾರೆ ವೆಬಿನಾರ್ ಮೂಲಕವಾಗಿ. ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ ಆಗ್ಬೋದು. ನಾವು ಕೆಳಗಡೆ ಲಿಂಕ್ ಅನ್ನು ಮೆನ್ಷನ್ ಮಾಡಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ನಂತರದಲ್ಲಿ 15ನೇ ತಾರೀಕಂದು ಜೂನ್ 15ರಂದು ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಆಲ್ ಇಂಡಿಯಾ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ನಾವು ನಡೆಸ್ತೇವೆ. 2020 ಮತ್ತು 2021ನೇ ಬ್ಯಾಚ್ಗೆ ಜಾಯ್ನ್ ಆಗುವಂತ ಸ್ಟೂಡೆಂಟ್ಸ್ಗಳಿಗೆ, ಸ್ಕಾಲರ್ಶಿಪ್ ನಲ್ಲಿ ಉತ್ತೀರ್ಣವಾಗುವಂತ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಲಾ ಎಕ್ಸಲೆನ್ಸ್ ಸಂಸ್ಥೆ ಅವರುಗಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡುತ್ತೆ. ಈ ವಿಚಾರವಾಗಿ ನೀವು ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಲಿಂಕ್ ಅನ್ನು ಮೆನ್ಷನ್ ಮಾಡಿರ್ತೇವೆ. ಆ ಒಂದು ಲಿಂಕ್ ನಲ್ಲಿ ಹೋಗಿ ನೀವು ರಿಜಿಸ್ಟರ್ ಆಗಬಹುದು. ನಂತರದಲ್ಲಿ ಜೂನ್ 15ನೇ ತಾರೀಕಂದು ಬೆಳಿಗ್ಗೆ 11 ಗಂಟೆಗೆ ನೀವು ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ತೆಗೆದುಕೊಳ್ಬಹುದು. ನಂತರದಲ್ಲಿ ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ GS ಫಿಲ್ಮ್ಸ್ ಕಮ್ ಮೇನ್ಸ್ ಬ್ಯಾಚ್ಗೆ ಮತ್ತು NCERT ಫೌಂಡೇಶನ್ ಕೋರ್ಸ್ಗೆ. ಇದರ ಬಗ್ಗೆ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀಡಿರುವಂತ ಬೆಂಗಳೂರು ಬ್ರಾಂಚಿನ ಫೋನ್ ನಂಬರ್ ಅನ್ನು ನೀವು ಸಂಪರ್ಕ ಮಾಡಬಹುದು. ಈಗ ಮೊದಲನೇ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ ನಲ್ಲಿ ಪೇಜ್ ನಂಬರ್ 1ರಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಳೆದ 5 ವರ್ಷಕ್ಕೆ ಏಷ್ಯಾಟಿಕ್ ಲಯನ್ಸ್ ಗಳ ಸೆನ್ಸಸ್ ಅನ್ನು ನೋಡಿದಂತ ಸಂದರ್ಭದಲ್ಲಿ, ಅವುಗಳ ಪಾಪ್ಯುಲೇಷನ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಈಗ ನಮಗೆ ತಿಳಿದು ಬಂದಿದೆ 29% ಅಷ್ಟು ಏಷ್ಯಾಟಿಕ್ ಲಯನ್ಸ್ ಗಳ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಬಗ್ಗೆ ಚರ್ಚೆ ಮಾಡೋಣ. ನಂತರದಲ್ಲಿ ಈ ಒಂದು ಆರ್ಟಿಕಲ್ ನ ನೀವು GS3 ಕಡೆ ಬರುವಂತಹ ಸಿಲೆಬಸ್ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್, ದೆನ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬಹುದು. ಮೊದಲನೇದಾಗಿ ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಈ ಒಂದು ಏಷ್ಯಾಟಿಕ್ ಲಯನ್ಸ್ಗಳ ವಿಚಾರವಾಗಿ ಪ್ಲೇಸ್ ಪಾಯಿಂಟ್ ಆಫ್ ವ್ಯೂನಿಂದ ಕವರ್ ಮಾಡೋಣ. ಏಷ್ಯಾಟಿಕ್ ಲಯನ್ಸ್ಗಳು ಸ್ವಲ್ಪ ಆಫ್ರಿಕನ್ ಲಯನ್ಸ್ಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಸಣ್ಣದಾಗಿರ್ತವೆ ಮತ್ತು ಏಷ್ಯಾಟಿಕ್ ಸಿಂಹಗಳಲ್ಲಿ ಮತ್ತು ಆಫ್ರಿಕನ್ ಸಿಂಹಗಳಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಕಂಡುಬರುವಂಥ ಒಂದು ಚೇಂಜ್ ಏನು ಅಂತ ಹೇಳಿದ್ರೆ, ಏಷ್ಯಾಟಿಕ್ ಲಯನ್ಸ್ಗಳಲ್ಲಿ ಅದರ ಹೊಟ್ಟೆಯ ಉದ್ದಕ್ಕೂ ಚಲಿಸುವ ಚರ್ಮ ಇರುತ್ತೆ. ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏಷ್ಯಾಟಿಕ್ ಲಯನ್ಸ್ಗೂ ಮತ್ತು ಆಫ್ರಿಕನ್ ಲಯನ್ಸ್ಗೂ ಇರುವಂಥ ಡಿಫ್ರೆನ್ಸಸ್ನಲ್ಲಿ. ನಂತರದಲ್ಲಿ ಏಷ್ಯಾಟಿಕ್ ಲಯನ್ಸ್ಗಳ ಪಾಪ್ಯುಲೇಷನ್ ಕೇವಲ ಗಿರ್ ಫಾರೆಸ್ಟ್, ಗುಜರಾತ್ನಲ್ಲಿರುವಂಥ ಗಿರ್ ಫಾರೆಸ್ಟ್ಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿದೆ. ಈ ಒಂದು ಪಾಯಿಂಟ್ ಕೂಡ ನೆನ್ಪಿಟ್ಕೊಂಡಿರಬೇಕು. ಯಾವ ಒಂದು ಪ್ರದೇಶಕ್ಕೆ ರಿಸ್ಟ್ರಿಕ್ಟ್ ಆಗಿದೆ ಈ ಒಂದು ಪಾಪ್ಯುಲೇಷನ್ ಅಂತ ಕೇಳಿದ್ರೆ, ಗುಜರಾತ್ನಲ್ಲಿರುವಂಥ ಗಿರ್ ಫಾರೆಸ್ಟ್ಗೆ, ಗಿರ್ ನ್ಯಾಷನಲ್ ಪಾರ್ಕ್ಗೆ ಈ ಒಂದು ಏಷ್ಯಾಟಿಕ್ ಲಯನ್ಸ್ಗಳ ಪಾಪ್ಯುಲೇಷನ್ ರಿಸ್ಟ್ರಿಕ್ಟ್ ಆಗಿದೆ ಅನ್ನುವಂಥ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಏಷ್ಯಾಟಿಕ್ ಲಯನ್ಸ್ಗಳ ಸೈಂಟಿಫಿಕ್ ನೇಮ್ ಅನ್ನು ನೋಡಿದಾದ್ರೆ ಇದರ ಸೈಂಟಿಫಿಕ್ ನೇಮ್ ಪ್ಯಾಂಥೇರಾ ಲಿಯೋ ಪರ್ಸಿಕಾ ಅಂತ ಹೇಳಿ. ನಂತರದಲ್ಲಿ ಇದರ ಪ್ರೊಟೆಕ್ಷನ್ ವಿಚಾರವಾಗಿ ಮಾತನಾಡಿದಾದ್ರೆ ಸೈಟ್ಸ್ ಲಿಸ್ಟ್ನ ಕೆಳಗಡೆ 3 ಅಪೆಂಡಿಕ್ಸ್ಗಳು ಬರ್ತವೆ. ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2 ಮತ್ತು ಅಪೆಂಡಿಕ್ಸ್ 3 ಅಂತ ಹೇಳಿ. ಅದರಲ್ಲಿ ಏಷ್ಯಾಟಿಕ್ ಲಯನ್ಸ್ ಅನ್ನ ಅಪೆಂಡಿಕ್ಸ್ 1ನ ಲಿಸ್ಟ್ನ ಕೆಳಗಡೆ ಏಷ್ಯಾಟಿಕ್ ಲಯನ್ಸ್ಗಳನ್ನ ಇಡಲಾಗಿದೆ. ಅಪೆಂಡಿಕ್ಸ್ 1ನ ಲಿಸ್ಟ್ನ ಕೆಳಗಡೆ ಯಾವ್ಯಾವ ಥರದ ಅನಿಮಲ್ಸ್ಗಳನ್ನ ಇಡಲಾಗುತ್ತೆ ಅಂತ ಹೇಳಿದ್ರೆ, ಯಾವ ಪ್ರಾಣಿಗಳು ಅಥವಾ ಸಸ್ಯಗಳು ಅಳಿವಿನ ಅಪಾಯದಲ್ಲಿರ್ತವೆ ಅಂತ ಹೇಳಿದ್ರೆ, ಡೇಂಜರ್ ಆಫ್ ಎಕ್ಸ್ಟಿಂಕ್ಷನ್ ಇರುತ್ತೆ, ಆ ಒಂದು ಅನಿಮಲ್ ಮತ್ತು ಪ್ರಾಣಿಗಳನ್ನ ಅಪೆಂಡಿಕ್ಸ್ 1ನ ಲಿಸ್ಟ್ನ ಕೆಳಗಡೆ ಪಟ್ಟಿ ಮಾಡ್ತಾರೆ. ಮತ್ತು ವೈಜ್ಞಾನಿಕ ಮತ್ತು ಶೈಕ್ಷಣಿಕ ಕಾರಣಗಳನ್ನು ಹೊರತುಪಡಿಸಿ ಈ ಪ್ರಾಣಿಗಳ ಕಮರ್ಷಿಯಲ್ ಟ್ರೇಡ್ ಅಂತ ಹೇಳಿದ್ರೆ ವಾಣಿಜ್ಯ ವ್ಯಾಪಾರವನ್ನ ಇಲ್ಲಿ ನಿಷೇಧ ಮಾಡಲಾಗಿದೆ ಅಪೆಂಡಿಕ್ಸ್ 1ನ ಕೆಳಗಡೆ. ಅಪೆಂಡಿಕ್ಸ್ 2ನ ಕೆಳಗಡೆ ಅಳಿವಿನ ಅಂಚಿನಲ್ಲಿ ಇರೋದಿಲ್ಲ, ಆದರೆ ಇವುಗಳ ವ್ಯಾಪಾರವನ್ನು ನಿರ್ಬಂಧನೆ ಮಾಡಿರ್ತಾರೆ ಸೊ ದಟ್ ಮುಂದಿನ ದಿನಗಳಲ್ಲಿ ಅವುಗಳ ನಂಬರ್ ಕಡಿಮೆ ಆಗಬಾರ್ದು ಅಂತ ಹೇಳಿ. ನಂತರದಲ್ಲಿ ಬರುವಂಥದ್ದು ಅಪೆಂಡಿಕ್ಸ್ 3 ಸ್ಪೀಷೀಸ್. ಅಪೆಂಡಿಕ್ಸ್ 3ಯ ಕೆಳಗಡೆ ಸೈಟ್ಸ್ ಲಿಸ್ಟ್ನ ಕೆಳಗಡೆ ಯಾವುದಾದ್ರೂ ಒಂದು ಸದಸ್ಯ ರಾಷ್ಟ್ರದಲ್ಲಿ, ಸೈಟ್ಸ್ನ ಕೆಳಗಡೆ ಬರುವಂಥ ಯಾವುದಾದ್ರೂ ಒಂದು ಸದಸ್ಯ ರಾಷ್ಟ್ರದಲ್ಲಿ ಕನಿಷ್ಠ ಒಂದು ದೇಶದಲ್ಲಿ ಅವುಗಳನ್ನು ರಕ್ಷಣೆ ಮಾಡಿರ್ತಾರೆ ಮತ್ತು ಈ ಒಂದು ಸ್ಪೀಷೀಸ್ ಅನ್ನ ಬೇರೆಯವರು ಕೂಡ ಅಂದರೆ ಬೇರೆ ದೇಶಗಳು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡಬಾರ್ದು ಅಂತ ಹೇಳಿ ಅವರು ಪಿಟಿಷನ್ ಫೈಲ್ ಮಾಡಿರ್ತಾರೆ. ಈ ರೀತಿ ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2 ಮತ್ತು ಅಪೆಂಡಿಕ್ಸ್ 3 ಈ ಡಿಫ್ರೆನ್ಸಸ್ನ ನೀವು ನೆನಪಿಕೊಂಡಿರಬೇಕು ಸೈಟ್ಸ್ನ ವಿಚಾರವಾಗಿ. ಇದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತನಾಡೋದಾದ್ರೆ ಏಷ್ಯಾಟಿಕ್ ಲಯನ್ಸ್, ಇದು ಬರುವಂಥದ್ದು ಅಪೆಂಡಿಕ್ಸ್ 1ನ ಲಿಸ್ಟ್ನ ಕೆಳಗಡೆ. ಈ ಒಂದು ಪಾಯಿಂಟ್ ನೀವು ನೆನಪಿಟ್ಕೊಂಡಿರಬೇಕು. ನಂತರದಲ್ಲಿ ಈ ಒಂದು ಅನಿಮಲ್ ಏಷ್ಯಾಟಿಕ್ ಲಯನ್ IUCN ರೆಡ್ ಲಿಸ್ಟ್ ನಲ್ಲಿ ಎಂಡೇಂಜರ್ಡ್ ಆಗಿದೆ. ಈ ಒಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. IUCN ರೆಡ್ ಲಿಸ್ಟ್ನ ಕೆಳಗಡೆ ಈ ಏಷ್ಯಾಟಿಕ್ ಲಯನ್ಸ್ಗಳು ಎಂಡೇಂಜರ್ಡ್ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ಅಳಿವಿನ ಅಂಚಿನಲ್ಲಿದ್ದಾವೆ ಅಂತ ಹೇಳಿ. ನಂತರದಲ್ಲಿ ಏಷ್ಯಾಟಿಕ್ ಲಯನ್ಸ್ಗಳನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಕೆಳಗಡೆ ಬರುವಂತಹ 6 ಶೆಡ್ಯೂಲ್ಸ್ಗಳಲ್ಲಿ ಶೆಡ್ಯೂಲ್ 1ನಲ್ಲಿ ಇದನ್ನ ಪಟ್ಟಿ ಮಾಡಲಾಗಿದೆ. ಅಂತ ಹೇಳಿದ್ರೆ ಇದಕ್ಕೆ ಹೈಯೆಸ್ಟ್ ಪ್ರೊಟೆಕ್ಷನ್ ಅನ್ನ ನೀಡ್ತಾರೆ ಮತ್ತು ಕೆಲವು ಕಾನೂನುಗಳನ್ನ ಉಲ್ಲಂಘಿಸಿದಂತ ಸಂದರ್ಭದಲ್ಲಿ ಹೈಯೆಸ್ಟ್ ಪೆನಾಲ್ಟಿ ಅಂದ್ರೆ ಅತಿ ಹೆಚ್ಚು ದಂಡವನ್ನು ಕೂಡ ಶೆಡ್ಯೂಲ್ 1ನ ಕೆಳಗಡೆ ಯಾವುದಾದ್ರು ಅನಿಮಲ್ ಲಿಸ್ಟ್ ಮಾಡಿದ್ರೆ ಅವುಗಳ ವಿಚಾರವಾಗಿ ಹಾಕ್ತಾರೆ. ಈ ಒಂದು ಪಾಯಿಂಟ್ ನೀವು ನೆನಪಿಕೊಂಡಿರಬೇಕು. ಸೈಟ್ಸ್ನ ಕೆಳಗಡೆ ಅಪೆಂಡಿಕ್ಸ್ 1ನಲ್ಲಿ ಲಿಸ್ಟ್ ಮಾಡಲಾಗಿದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್
1972 ಕೆಳಗಡೆ ಏಷಿಯಾಟಿಕ್ ಲಯನ್ಸ್ಗಳನ್ನ ಶೆಡ್ಯೂಲ್ 1 ನಲ್ಲಿ ಪಟ್ಟಿ ಮಾಡಿದ್ದಾರೆ ಮತ್ತು IUCN ರೆಡ್ ಲಿಸ್ಟ್ ನಲ್ಲಿ ಎಂಡೇಂಜರ್ಡ್ ಅಂತ ಹೇಳಿ ಪಟ್ಟಿ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳು ನೀವು ಏಷಿಯಾಟಿಕ್ ಲಯನ್ಸ್ಗಳ ಬಗ್ಗೆ ತಿಳ್ಕೊಂಡಿರಬೇಕು. ನಂತರದಲ್ಲಿ ಏಷಿಯಾಟಿಕ್ ಲಯನ್ಸ್ಗಳ ಪಾಪ್ಯುಲೇಷನ್ ಈ ಹಿಂದೆ ವೆಸ್ಟ್ ಬೆಂಗಾಲ್ನಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಕಂಡು ಬರ್ತಿತ್ತು. ಆದರೆ ಪ್ರಸ್ತುತವಾಗಿ ಗಿರ್ ನ್ಯಾಷನಲ್ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರಿನಲ್ಲಿ ಮಾತ್ರ ಏಷಿಯಾಟಿಕ್ ಲಯನ್ಸ್ಗಳು ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ಗಳು ನೀವು ಏಷಿಯಾಟಿಕ್ ಲಯನ್ಸ್ಗಳ ಬಗ್ಗೆ ತಿಳ್ಕೊಂಡಿರಬೇಕು. ನಂತರದಲ್ಲಿ ಏಷಿಯಾಟಿಕ್ ಲಯನ್ಸ್ಗಳ ಕನ್ಸರ್ವೇಷನ್ ವಿಚಾರವಾಗಿ ಏಷಿಯಾಟಿಕ್ ಲಯನ್ ಕನ್ಸರ್ವೇಷನ್ ಪ್ರಾಜೆಕ್ಟ್ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ತಂದಿದೆ. ಇದನ್ನು ತಂದಿರುವಂಥದ್ದು ಅಥವಾ ಲಾಂಚ್ ಮಾಡಿರುವಂಥದ್ದು ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಈ ಒಂದು ಮಿನಿಸ್ಟ್ರಿಯ ಕೆಳಗಡೆ 3 ವರ್ಷಗಳಿಗೋಸ್ಕರ 3 ಫೈನಾನ್ಷಿಯಲ್ ಇಯರ್ಸ್ 2018 ಇಂದ 2021 ಈ ಒಂದು ಪ್ರಾಜೆಕ್ಟ್ ಈಗ ಮಿನಿಸ್ಟ್ರಿ ಅಪ್ರೂವ್ ಮಾಡಿದೆ. ಇದರ ಹೆಸರು ಏಷಿಯಾಟಿಕ್ ಲಯನ್ ಕನ್ಸರ್ವೇಷನ್ ಪ್ರಾಜೆಕ್ಟ್ ಅಂತ ಹೇಳಿ. ಈ ಒಂದು ಪ್ರಾಜೆಕ್ಟ್ ನ ಕೆಳಗಡೆ ಏಷಿಯಾಟಿಕ್ ಲಯನ್ಸ್ ಗಳನ್ನ ಯಾವ ರೀತಿ ಕನ್ಸರ್ವೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನ ಉಪಯೋಗಿಸಿಕೊಂಡು ಅಂತ ಹೇಳಿದ್ರೆ ರೋಗ ನಿಯಂತ್ರಣ ಮಾಡುವಂತ ವಿಷಯವಾಗಿ ಆಗಿರ್ಬೋದು ಅಥವಾ ಸಂರಕ್ಷಣೆ ಮಾಡುವಂತ ವಿಷಯವಾಗಿ ಆಗಿರ್ಬೋದು ಹಲವು ಏಜೆನ್ಸಿಗಳ ಜೊತೆಗೆ ಸಮನ್ವಯ ಅಂದ್ರೆ ಕೋಆರ್ಡಿನೇಷನ್ ಮಾಡಿ ನಂತರದಲ್ಲಿ ಹಲವಾರು ರೀತಿಯಲ್ಲಿ ಮಲ್ಟಿ ಸೆಕ್ಟರಲ್ ಏಜೆನ್ಸೀಸ್ ಗಳನ್ನ ಇನ್ಕ್ಲೂಡ್ ಮಾಡಿ ವೆಟರ್ನರಿ ಕೇರ್ ಮತ್ತು ಡಿಸೀಸ್ ಕಂಟ್ರೋಲ್ ವಿಷಯವಾಗಿ ಈ ಒಂದು ಪ್ರಾಜೆಕ್ಟ್ ನ ಕೆಳಗಡೆ ವರ್ಕ್ ಮಾಡ್ತಾರೆ. ಮತ್ತು ಈ ಒಂದು ಪ್ರಾಜೆಕ್ಟ್ ನ ಕೆಳಗಡೆ ಕನ್ಸರ್ವೇಷನ್ ಮಾಡೋದಕ್ಕೆ ಸಂರಕ್ಷಣೆ ಮಾಡೋದಕ್ಕೆ ಯೂಸ್ ಮಾಡುವಂತ ಮೆಥಡ್ ಅಥವಾ ಅಪ್ರೋಚ್ ಯಾವುದು ಅಂತ ಹೇಳಿದ್ರೆ ಲಾರ್ಜ್ ಲ್ಯಾಂಡ್ಸ್ಕೇಪ್ ಕನ್ಸರ್ವೇಷನ್ ಅಂತ ಹೇಳಿ. ನಿಮಗೆ ಫಿಲಿಮ್ಸ್ ನಲ್ಲಿ ಲಾರ್ಜ್ ಲ್ಯಾಂಡ್ಸ್ಕೇಪ್ ಕನ್ಸರ್ವೇಷನ್ ಈ ಒಂದು ಅಪ್ರೋಚ್ ಅನ್ನು ಯೂಸ್ ಮಾಡಿ ಯಾವ ಒಂದು ಅನಿಮಲ್ ಪ್ರಾಣಿಯನ್ನ ಸಂರಕ್ಷಣೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ನೆನಪಿರಬೇಕು ಏಷಿಯಾಟಿಕ್ ಲಯನ್ಸ್ ಅಂತ ಹೇಳಿ. ಈ ಒಂದು ಪ್ರಾಜೆಕ್ಟ್ ನ ಕೆಳಗಡೆ ಈ ಒಂದು ಕನ್ಸರ್ವೇಷನ್ ಅಪ್ರೋಚ್ ಅನ್ನು ಯೂಸ್ ಮಾಡಿಕೊಂಡು ಗಿರ್ ನ್ಯಾಷನಲ್ ಪಾರ್ಕ್ ನಲ್ಲಿ ಕನ್ಸರ್ವೇಷನ್ ಮತ್ತು ಮ್ಯಾನೇಜ್ಮೆಂಟ್ ಅನ್ನು ಯಾವ ರೀತಿ ಫೋಕಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಎಂಟೈರ್ ವಾಟರ್ ಶೇಡ್ಸ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಜಲಾನಯನ ಪ್ರದೇಶಗಳಂತ ಪ್ರದೇಶಗಳಲ್ಲೂ ಕೂಡ ಇಲ್ಲಿ ನಿರ್ವಹಣೆ ಮತ್ತು ಸಂರಕ್ಷಣೆ ಮಾಡೋದಾಗಿ ಮುಂದಾಗಿದೆ. ಇದನ್ನೇ ಲಾರ್ಜ್ ಲ್ಯಾಂಡ್ಸ್ಕೇಪ್ ಕನ್ಸರ್ವೇಷನ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಪಾಯಿಂಟ್ ನೆನಪಿರಬೇಕು ಏನು ಅಂತ ಹೇಳಿದ್ರೆ ಈ ಒಂದು ಅಪ್ರೋಚ್ ನ ಕೆಳಗಡೆ ಸಂಪೂರ್ಣವಾಗಿ ಜಲಾನಯನ ಪ್ರದೇಶಗಳಂತ ಪ್ರದೇಶಗಳನ್ನು ಕೂಡ ಇಲ್ಲಿ ಕನ್ಸಿಡರೇಷನ್ಗೆ ತಗೊಳ್ತಾರೆ. ಇಲ್ಲಿ ಸಂರಕ್ಷಣೆ ಮತ್ತು ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ವಿಷಯವಾಗಿ. ನಂತರದಲ್ಲಿ ನಾನು ಈಗಾಗಲೇ ಹೇಳಿರುವಂತೆ ಏಷಿಯಾಟಿಕ್ ಲಯನ್ಸ್ ಗಳ ಪಾಪ್ಯುಲೇಷನ್ ರಿಸ್ಟ್ರಿಕ್ಟ್ ಆಗಿರುವಂತದ್ದು ಗಿರ್ ನ್ಯಾಷನಲ್ ಪಾರ್ಕ್ ನ ಬಗ್ಗೆ. ಹಾಗಾಗಿ ಗಿರ್ ನ್ಯಾಷನಲ್ ಪಾರ್ಕ್ ನ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ತಿಳ್ಕೊಳ್ಳೋದಾದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ಇರುವಂತದ್ದು ನಾನು ಈಗಾಗಲೇ ಹೇಳಿರುವಂತೆ ಗುಜರಾತ್ ಸ್ಟೇಟ್ ನಲ್ಲಿ ಜುನಾಗಢ್ ಅಂತ ಹೇಳಿ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ. ಇಲ್ಲಿ ಗಿರ್ ನ್ಯಾಷನಲ್ ಪಾರ್ಕ್ ಇದೆ. ನಂತರದಲ್ಲಿ ಗಿರ್ ನ್ಯಾಷನಲ್ ಪಾರ್ಕ್ ಮುಂಚೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಡಿಕ್ಲೇರ್ ಮಾಡಿದಂಥದ್ದು 1965ರಲ್ಲಿ. ನಂತರದಲ್ಲಿ 1975ರಲ್ಲಿ ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಮತ್ತು ಇಲ್ಲಿ ಕಂಡು ಬರುವಂತಹ ಫಾರೆಸ್ಟ್ ಯಾವುದು ಅಂತ ಹೇಳಿದ್ರೆ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಈ ಒಂದು ಗಿರ್ ನ್ಯಾಷನಲ್ ಪಾರ್ಕ್ ನ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ 2015ರಲ್ಲಿ ಕೆರೆನ್ ಡಿಸ್ಟೆಂಪರ್ ವೈರಸ್ CDV ಅನ್ನುವಂಥ ಒಂದು ವೈರಸ್ ಲಯನ್ಸ್ಗಳನ್ನು ಇನ್ಫೆಕ್ಟ್ ಮಾಡಿ 25ಕ್ಕೂ ಹೆಚ್ಚು ಲಯನ್ಸ್ಗಳು ಗುಜರಾತ್ನಲ್ಲಿ ಈ ಒಂದು ಗಿರ್ ಫಾರೆಸ್ಟ್ನಲ್ಲಿ ಸತ್ತಿದ್ದವು. ಈ ಒಂದು ವೈರಸ್ನ ನೇಮ್ನ ಕೂಡ ನೀವು ನೆನಪಿಟ್ಕೊಂಡಿರಬೇಕು, ಕೆರೆನ್ ಡಿಸ್ಟೆಂಪರ್ ವೈರಸ್ CDV ಅಂತ ಹೇಳಿ. ಈ CDV ಯಾವ ರೀತಿಯಲ್ಲಿ ಇನ್ಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಮುಖ್ಯವಾಗಿ ಕಂಡು ಬರುವಂಥದ್ದು ನಾಯಿಗಳ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಮತ್ತು ಜಠರ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ನಲ್ಲಿ. ನಂತರದಲ್ಲಿ ಇದು ಯಾವ ರೀತಿಯಲ್ಲಿ ನಾಯಿಯಿಂದ ಲಯನ್ಸ್ ಏಷಿಯಾಟಿಕ್ ಲಯನ್ಸ್ಗಳಿಗೆ ಹಬ್ಬುತ್ತೆ ಅನ್ನೋದನ್ನು ನೋಡೋದಾದ್ರೆ ಏಷಿಯಾಟಿಕ್ ಲಯನ್ಸ್ ಸಿಂಹಗಳು ಒಂದು ಸಲ ಬೇಟೆ ಮಾಡಿದ ನಂತರ ಸಂಪೂರ್ಣವಾಗಿ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾಯಿಗಳು ಈ ಆಹಾರವನ್ನು ಸೇವನೆ ಮಾಡೋದಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ನಾಯಿಗಳಿಂದ ಈ ಒಂದು ವೈರಸ್ ಆಹಾರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ನಂತರದಲ್ಲಿ ಈ ಒಂದು ಆಹಾರವನ್ನು ಮತ್ತೆ ಸಿಂಹಗಳು ಮುಂದಿನ ದಿನಗಳಲ್ಲಿ ಕನ್ಸ್ಯೂಮ್ ಮಾಡಿದ ಸಂದರ್ಭದಲ್ಲಿ ಸಿಂಹಗಳಿಗೆ ಈ ಒಂದು ಕೆನೆನ್ ಡಿಸ್ಟೆಂಪರ್ ವೈರಸ್ ಟ್ರಾನ್ಸ್ಮಿಟ್ ಆಗುತ್ತೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ಕೆನೆನ್ ಡಿಸ್ಟೆಂಪರ್ ವೈರಸ್ ನಿಂದಾಗಿ 2018ರಲ್ಲಿ 25ಕ್ಕೂ ಹೆಚ್ಚು ಲಯನ್ಗಳು ಗಿರ್ ನ್ಯಾಷನಲ್ ಪಾರ್ಕ್ ನಲ್ಲಿ ಮೃತ ಹೊಂದಿರುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೆನೆನ್ ಡಿಸ್ಟೆಂಪರ್ ವೈರಸ್ ಅಂತ ಹೇಳಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಏಷಿಯಾಟಿಕ್ ಲಯನ್ಸ್ ಮತ್ತು ಗಿರ್ ನ್ಯಾಷನಲ್ ಪಾರ್ಕ್ ಮತ್ತು ಕೆನೆನ್ ಡಿಸ್ಟೆಂಪರ್ ವೈರಸ್ ನ ವಿಷಯವಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆಗೆ ಮುಂದುವರೆದಿದೆ. ಆದರೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಬಂದಿರುವ ಸೆನ್ಸಸ್ನ ಪ್ರಕಾರವಾಗಿ 2020 ಜೂನ್ 5ರ ಏಷಿಯಾಟಿಕ್ ಲಯನ್ಸ್ಗಳ ಸೆನ್ಸಸ್ನಲ್ಲಿ ನಮಗೆ ಗೊತ್ತಾಗಿದೆ 2015ರಲ್ಲಿ 523 ಏಷಿಯಾಟಿಕ್ ಲಯನ್ಸ್ಗಳ ಸಂಖ್ಯೆ ಇದ್ದಂಥದ್ದು ಈಗ 2020ರಲ್ಲಿ 674ಕ್ಕೆ ಏರಿಕೆಯಾಗಿದೆ ಅಂತ ಹೇಳಿದ್ರೆ ಏಷಿಯಾಟಿಕ್ ಲಯನ್ಸ್ಗಳ ಸೆನ್ಸಸ್ನ ಮುಖಾಂತರವಾಗಿ ನಮಗೆ ಗೊತ್ತಾಗಿದೆ 29% ಅಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಏಷಿಯಾಟಿಕ್ ಲಯನ್ಸ್ಗಳ ವಿಚಾರವಾಗಿ. ನಂತರದಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿರುವಂತೆ ಏಷಿಯಾಟಿಕ್ ಲಯನ್ಸ್ಗಳು ಕಂಡು ಬರುವಂಥದ್ದು ಕೇವಲ ಗಿರ್ ನ್ಯಾಷನಲ್ ಪಾರ್ಕ್ನಲ್ಲಿ. ಈಗ ಈ ಒಂದು ಸಂಖ್ಯೆಗಳ ಸಿಂಹಗಳ ಸಂಖ್ಯೆ ಇನ್ಕ್ರೀಸ್ ಆಗಿದ್ದಲ್ಲದೆ ಸಿಂಹಗಳ ವಿತರಣೆ ಅಥವಾ ಇವುಗಳ ವಿಸ್ತಾರವನ್ನು ನೋಡಿದೆ. ಆದರೆ ಗಿರ್ ನ್ಯಾಷನಲ್ ಪಾರ್ಕ್ನಲ್ಲಿ ಹಿಂದೆ 2015ರಲ್ಲಿ 22,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಸ್ಪ್ರೆಡ್ ಆಗಿತ್ತು ಇವುಗಳ ಪಾಪ್ಯುಲೇಷನ್.
ಆದರೆ ಈಗ ನಮಗೆ ತಿಳಿದು ಬಂದಿದೆ 2020 ಪಾಪ್ಯುಲೇಷನಲ್ಲಿ ಇವುಗಳ ಪಾಪ್ಯುಲೇಷನ್ 30,000 ಸ್ಕ್ವೇರ್ ಕಿಲೋಮೀಟರ್ಗೆ ಸ್ಪ್ರೆಡ್ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಇಲ್ಲಿ ನಮಗೆ ಅರ್ಥವಾಗಬೇಕು, ಮೊದಲನೇದಾಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ನಂತರದಲ್ಲಿ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಇನ್ಕ್ರೀಸ್ ಆಗಿದೆ. ಈ 2 ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ನಂತರದಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ನ ಬಗ್ಗೆ ಫಾರೆಸ್ಟ್ ಅಫಿಷಿಯಲ್ಸ್ಗಳು ಏನು ಹೇಳ್ತಾರೆ ಮತ್ತು ರೀಸನ್ಸ್ಗಳು ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದಕ್ಕೆ ಮೊದಲನೇದಾಗಿ ಈ ಹಿಂದೆ ಕೆನೈನ್ ಡಿಸ್ಟೆಂಪರ್ ವೈರಸ್ CDV ಇಂದಾಗಿ ಸಿಂಹಗಳು ಮೃತ ಹೊಂದ್ತಾ ಇದ್ವು. ಆದರೆ ಈಗ ಬೇರೆ ದೇಶಗಳಿಂದ ನಾವು ವ್ಯಾಕ್ಸಿನ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊತಿರೋದ್ರಿಂದ ವೈರಸ್ ಹರಡುವಿಕೆಯನ್ನು ನಿಗ್ರಹ ಮಾಡ್ಕೊಬೋದಾಗಿದೆ. ಅದ ನಂತರ ಕಡಿಮೆ ಹ್ಯೂಮನ್ ಲೈನ್ ಕಾನ್ಫ್ಲಿಕ್ಟ್ ಕಡಿಮೆ ಆಗಿದೆ. ನಂತರದಲ್ಲಿ ಹೆಲ್ತ್ ಕೇರ್ ವಿಚಾರವಾಗಿ ಈ ರೀತಿ ವ್ಯಾಕ್ಸಿನ್ಗಳನ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಮತ್ತು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದೆ ಮತ್ತು ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಿದ್ದಾರೆ. ಹ್ಯಾಬಿಟೇಟ್ ಮ್ಯಾನೇಜ್ಮೆಂಟ್ ಮತ್ತು ಪ್ರೇ ಬೇಸನ್ನು ಅಂತ ಹೇಳಿದ್ರೆ ಸಿಂಹಗಳಿಗೆ ಭೇಟಿ ಮಾಡೋದಕ್ಕೆ ಬೇರೆ ಪ್ರಾಣಿಗಳ ಸಂಖ್ಯೆನ ಇಲ್ಲಿ ಹೆಚ್ಚಳ ಮಾಡಿದ್ದಾರೆ. ಇವೆಲ್ಲವೂ ಕೂಡ ರೀಸನ್ಸ್ಗಳಾಗಿದ್ದಾವೆ ಈ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದಕ್ಕೆ. 29% ಅಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದಕ್ಕೆ ಇವೆಲ್ಲವೂ ಕಾರಣವಾಗಿದ್ದಾವೆ ಅಂತ ಹೇಳಿ ಫಾರೆಸ್ಟ್ ಅಫಿಷಿಯಲ್ಸ್ಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇದು ನಮಗೆ ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಅನ್ನುವಂಥ ಪಾಯಿಂಟ್ಗಳನ್ನ ನಾವು ಬೇರೆ ಒಂದು ಮೇನ್ಸ್ ಆನ್ಸರ್ ಉತ್ತರಗಳಲ್ಲೂ ಕೂಡ ಬಳಕೆ ಮಾಡ್ಕೊಬಹುದು. ಈ ರೀತಿಯಾದಂಥ ಮೆಜರ್ಸ್ಗಳನ್ನ ತಂದಿದಂಥ ಸಂದರ್ಭದಲ್ಲಿ ನಾವು ಹ್ಯೂಮನ್ ಮತ್ತು ಅನಿಮಲ್ ಕಾನ್ಫ್ಲಿಕ್ಟನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿ ಕೂಡ ಉತ್ತರಗಳಲ್ಲಿ ಬಳಕೆ ಮಾಡ್ಕೊಬೋದು. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 11ರಲ್ಲಿ ಬ್ಯಾಂಗ್ಳೂರ್ ಎಡಿಷನ್ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ಒಂದು ಮಿನಿಸ್ಟ್ರಿ ಹೊಸ ಗೈಡ್ಲೈನ್ಸ್ಗಳನ್ನು ತಂದಿದೆ. ಏನಾದರೂ ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನು ಅಂದರೆ ವಿಲಕ್ಷಣ ಜಾತಿಗೆ ಸೇರಿದಂಥ ಅನಿಮಲ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಾದರೆ ಹೊಸ ಗೈಡ್ಲೈನ್ಸ್ಗಳನ್ನು ಅನೌನ್ಸ್ ಮಾಡಿದೆ. ಈಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS3 ಕೆಳಗಡೆ ಬರುವಂಥ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಮತ್ತು ಈ ಒಂದು ಆರ್ಟಿಕಲ್ ನಿಮಗೆ ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಆಗಿದೆ. ಇದರಲ್ಲಿ ಸೈಟ್ಸ್ ರಿಲೇಟೆಡ್ ಆಗಿ ಚರ್ಚೆ ಮಾಡಿದ್ದಾರೆ ಮತ್ತು ಎಕ್ಸಾಟಿಕ್ ಸ್ಪೀಷೀಸ್ನ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಹೈಲೈಟ್ಸ್ಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಎಕ್ಸಾಟಿಕ್ ಸ್ಪೀಷೀಸ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೋಣ. ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನ ಏಲಿಯನ್ ಸ್ಪೀಷೀಸ್ ಅಂತ ಹೇಳಿ ಕೂಡ ಕರೀತಾರೆ. ಅಂತ ಹೇಳಿದ್ರೆ ವಿಲಕ್ಷಣ ಜಾತಿ ಅಥವಾ ಅನ್ಯಜೀವಿಗಳು ಅಂತ ಹೇಳಿ. ಇದನ್ನು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದರ ವಿಚಾರವಾಗಿ ಸಾಮಾನ್ಯವಾಗಿ ಇವುಗಳನ್ನು ಔಟ್ಸೈಡ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಿತರಣೆಗೊಂಡಂಥ ಪ್ರದೇಶವನ್ನು ಬಿಟ್ಟು, ನಾರ್ಮಲಿ ಡಿಸ್ಟ್ರಿಬ್ಯೂಟ್ ಆಗಿರುವಂಥ ಏರಿಯಾವನ್ನು ಬಿಟ್ಟು ಬೇರೊಂದು ಪ್ರದೇಶದಲ್ಲಿ ಔಟ್ಸೈಡ್ ಇಂಟ್ರೊಡ್ಯೂಸ್ ಮಾಡಿದಂಥ ಸ್ಪೀಷೀಸ್ಗಳನ್ನು ಏಲಿಯನ್ ಸ್ಪೀಷೀಸ್ ಅಥವಾ ಇನ್ವೇಸಿವ್ ಸ್ಪೀಷೀಸ್ ಅಥವಾ ಎಕ್ಸಾಟಿಕ್ ಸ್ಪೀಷೀಸ್ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಎಕ್ಸಾಟಿಕ್ ಸ್ಪೀಷೀಸ್ಗಳ ಬಗ್ಗೆ ಎನ್ವಿರಾನ್ಮೆಂಟಲ್ ಸ್ಪೆಷಲಿಸ್ಟ್ಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತಜ್ಞರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಅನ್ಯಜೀವಿಗಳನ್ನು ಏಲಿಯನ್ ಸ್ಪೀಷೀಸ್ ಅಥವಾ ಇನ್ವೇಸಿವ್ ಅಥವಾ ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನು ತಮ್ಮ ನೈಸರ್ಗಿಕ ಪ್ರದೇಶಗಳನ್ನು ಬಿಟ್ಟು ಹೊರಗಡೆ ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಅದು ಉದ್ದೇಶಪೂರ್ವಕವಾಗಿ ಆಗಿರ್ಬೋದು ಅಥವಾ ಆಕಸ್ಮಿಕವಾಗಿ ಪರಿಚಯಿಸಲ್ಪಟ್ಟಿರ್ಬೋದು. ಅಂಥ ಸಂದರ್ಭದಲ್ಲಿ ಈ ಸ್ಪೀಷೀಸ್ಗಳು ಆಕ್ರಮಣಕಾರಿ ಅಂತ ಹೇಳಿದ್ರೆ, ಇನ್ವೇಸಿವ್ ಅಂತ ಏನು ಹೇಳ್ತೀವಿ, ಆಕ್ರಮಣಕಾರಿ ಆಗ್ತವೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅವುಗಳ ನೈಸರ್ಗಿಕ ಪ್ರದೇಶವನ್ನು ಬಿಟ್ಟು ಹೊರಗಡೆ ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ. ಈಗ ಇದಕ್ಕೆ ಉದಾಹರಣೆ ಹೇಳೋದಾದ್ರೆ, ಪಪಾಯ ಮೀಲಿ ಬಗ್ ಅಂತ ಹೇಳಿ ಒಂದು ಬಗ್ ಇದೆ. ಇದು ಒಂದು ಇನ್ಸೆಕ್ಟ್ ಆಗಿದೆ. ಇದು ಯೂಶಲಿ ಅಸ್ಸಾಂನಲ್ಲಿ ಪಪಾಯ ಕ್ರಾಪ್ನೆಲ್ಲ ಹಾಳು ಮಾಡುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ, ತಮಿಳುನಾಡಲ್ಲೂ ಕೂಡ ಕಂಡು ಬಂದಿದೆ. ಆದರೆ ಇದು ನೇಟಿವ್ ಆಗಿರುವಂಥದ್ದು ಮೆಕ್ಸಿಕೋ ಅಥವಾ ಸೆಂಟ್ರಲ್ ಅಮೆರಿಕಾಕ್ಕೆ. ಅಲ್ಲಿಂದ ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಬೆಳೆಗಳಿಗೆ ಹಾರ್ಮ್ ಮಾಡ್ತಿದೆ. ಆದ್ರಿಂದಾಗಿ ಇದನ್ನು ನಾವು ಎಕ್ಸಾಟಿಕ್ ಸ್ಪೀಷೀಸ್ ಅಂತ ಹೇಳಿ ಕರಿಬಹುದು. ನಂತರದಲ್ಲಿ ಇನ್ನೊಂದು ಫೇಮಸ್ ಎಕ್ಸಾಂಪಲ್ನ ಹೇಳೋದಾದ್ರೆ, ಅಮೆಝಾನ್ ಸೇಲ್ಫಿನ್ ಕ್ಯಾಟ್ ಫಿಶ್ ಅಂತ ಹೇಳಿ. ಈ ಒಂದು ಕ್ಯಾಟ್ ಫಿಶ್ ನಮಗೆ ಕಾಣಸಿಗುವಂಥದ್ದು ನೇಟಿವ್ ಆಗಿರುವಂಥದ್ದು ಬ್ರೆಜಿಲ್ನಲ್ಲಿರುವಂಥ ಅಮೆಝಾನ್ ರಿವರ್ ಬೇಸಿನ್ಗೆ. ಆದರೆ ಇದು ನಮ್ಮ ಭಾರತಕ್ಕೆ ಬಂದು ನಮ್ಮ ದೇಶದಲ್ಲಿರುವಂಥ ವೆಟ್ಲ್ಯಾಂಡ್ಸಲ್ಲಿ ಇರುವಂಥ ಫಿಶ್ಗಳ ಪಾಪ್ಯುಲೇಷನ್ನ ಡಿಸ್ಟ್ರಾಯ್ ಮಾಡ್ತಾ ಇದೆ. ಕೇರಳದಲ್ಲಿ ಇದು ಕೂಡ ಕಂಡು ಬಂದಿದೆ. ಈ ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಿ. ಅಮೆಝಾನ್ ಸೇಲ್ಫಿನ್ ಕ್ಯಾಟ್ ಫಿಶ್ ಅನ್ನುವಂಥದ್ದು ಅಮೆಝಾನ್ ಪ್ರದೇಶಕ್ಕೆ ಸೇರಿದಂಥದ್ದು, ಅಮೆಝಾನ್ ರಿವರ್ ಬೇಸಿನ್ಗೆ ಸೇರಿದಂಥದ್ದು. ಇದು ನಮ್ಮ ಭಾರತಕ್ಕೆ ಬಂದು ತೊಂದರೆ ಮಾಡ್ತಿದೆ. ಆದ ಕಾರಣದಿಂದಾಗಿ ನಾವು ಇದನ್ನು ಏನಂತ ಕರಿಬೋದು, ಎಕ್ಸಾಟಿಕ್ ಸ್ಪೀಷೀಸ್ ಅಥವಾ ಇನ್ವೇಸಿವ್ ಸ್ಪೀಷೀಸ್ ಅಥವಾ ಏಲಿಯನ್ ಸ್ಪೀಷೀಸ್ ಅಂತ ಹೇಳಿ ಕರಿಬೋದು. ಯಾಕೆ ಅಂತ ಹೇಳಿದ್ರೆ ಅದರ ನೈಸರ್ಗಿಕ ಪ್ರದೇಶವನ್ನು ಬಿಟ್ಟು ಭಾರತಕ್ಕೆ ಬಂದು ನಮ್ಮಲ್ಲಿರುವಂಥ ಸ್ಪೀಷೀಸ್ಗಳಿಗೆ ತೊಂದರೆ ಕೊಡ್ತಾ ಇದೆ. ಆದ್ರಿಂದಾಗಿ ಇವುಗಳನ್ನು ಎಕ್ಸಾಟಿಕ್ ಸ್ಪೀಷೀಸ್ ಅಂತ ಹೇಳಿ ಕರಿತೇವೆ. ಈಗ ಇವುಗಳ ಮುಖ್ಯವಾದ ಕ್ಯಾರೆಕ್ಟರ್ಸ್ಗಳನ್ನು ಚರ್ಚೆ ಮಾಡೋದಾದ್ರೆ, ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ಅಂದರೆ ನೈಸರ್ಗಿಕ ಪ್ರದೇಶವನ್ನು ಬಿಟ್ಟು ಹೊರಗಡೆಯಿಂದ ನಮ್ಮ ಪ್ರದೇಶಕ್ಕೆ, ಭಾರತಕ್ಕೆ ಉದ್ದೇಶಪೂರ್ವಕವಾಗಿ ಅಥವಾ ಆಕಸ್ಮಿಕವಾಗಿ ಪರಿಚಯಿಸಲ್ಪಟ್ಟರೆ ಅವುಗಳು ಆಕ್ರಮಣಕಾರಿಯಾಗ್ತವೆ ಅಂತ ಹೇಳಿದೆ. ಇದರ ಜೊತೆಗೆ ಇವುಗಳ ಬೆಳವಣಿಗೆಯಲ್ಲಿ ನಮಗೆ ವೇಗ ಕಾಣುತ್ತೆ, ಫಾಸ್ಟ್ ಗ್ರೋತ್. ನಂತರದಲ್ಲಿ ರ್ಯಾಪಿಡ್ ರೀಪ್ರೊಡಕ್ಷನ್, ತ್ವರಿತ ಸಂತಾನೋತ್ಪತ್ತಿ. ನಂತರದಲ್ಲಿ ಡಿಸ್ಪರ್ಸಲ್ ಅಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಅಂತ ಹೇಳಿದ್ರೆ ಹೆಚ್ಚಿನ ಪ್ರಸರಣ ಸಾಮರ್ಥ್ಯ ಅಂತ ಹೇಳಿ ಹೇಳ್ತೀವಿ.
ಇದು ಕೂಡ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಫಿನೋಟೈಪ್ ಪ್ಲಾಸ್ಟಿಸಿಟಿ ಅಂತ ಹೇಳಿ ಇದೊಂದು ಅಬಿಲಿಟಿ ಆಗಿದೆ. ಇದರ ಮುಖಾಂತರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಸ್ತುತ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬೆಳವಣಿಗೆ ರೂಪವನ್ನು ಬದಲಾಯಿಸುವಂಥ ಸಾಮರ್ಥ್ಯವನ್ನು ಫಿನೋಟೈಪ್ ಪ್ಲಾಸ್ಟಿಸಿಟಿ ಅಂತ ಹೇಳಿ ಹೇಳ್ತೀವಿ. ಇದರ ಮುಖಾಂತರವಾಗಿ ನಮ್ಮ ದೇಶದ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗಿ ಬೆಳವಣಿಗೆಯನ್ನು ಬೇಗ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಕೂಡ ಈ ಎಕ್ಸಾಟಿಕ್ ಸ್ಪೀಷೀಸ್ಗಳು ಕೆಲವೊಂದು ಹೊಂದಿರ್ತವೆ. ನಂತರದಲ್ಲಿ ಅತಿ ಹೆಚ್ಚು ಎಕೋಲಜಿಕಲ್ ಕಾಂಪಿಟೆನ್ಸ್ ಅಂತ ಹೇಳಿದ್ರೆ ಪರಿಸರ ಸಾಮರ್ಥ್ಯ, ಅಂದರೆ ನಾನು ಈಗಾಗಲೇ ಹೇಳಿರುವಂತೆ ನಮ್ಮ ದೇಶದ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗಳಿಗೆ ಅಡ್ಜಸ್ಟ್ ಆಗಿ ಬೆಳವಣಿಗೆಯನ್ನು ಕಾಣೋದನ್ನು ಕೂಡ ಕಲಿಯುವ ಸಾಮರ್ಥ್ಯವನ್ನು ಕೂಡ ಎಕ್ಸಾಟಿಕ್ ಸ್ಪೀಷೀಸ್ಗಳು ಹೊಂದಿರುತ್ತೆ. ಇದರ ಜೊತೆಗೆ ಆಹಾರ ಪ್ರಕಾರಗಳ ಬಗ್ಗೆ, ಅಂದರೆ ನಮ್ಮ ದೇಶದಲ್ಲಿ ಇರುವಂತಹ ವೈಡ್ ರೇಂಜ್ ಆಫ್ ಫುಡ್ ಟೈಪ್ಸ್ಗಳ ಮೇಲೆ ಡಿಪೆಂಡ್ ಆಗಿ ಇದಕ್ಕೆ ಅಡ್ಜಸ್ಟ್ ಆಗಿ ಬದುಕುವಂಥ ಅಬಿಲಿಟಿಯನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿರ್ತವೆ ಈ ಎಕ್ಸಾಟಿಕ್ ಸ್ಪೀಷೀಸ್ಗಳು. ಇವೆಲ್ಲವೂ ಕೂಡ ಈ ಎಕ್ಸಾಟಿಕ್ ಸ್ಪೀಷೀಸ್ಗಳ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದಾವೆ. ನಂತರದಲ್ಲಿ ನಾನು ಮೊದಲನೇದಾಗಿ ಹೇಳಿದೆ ಎಕ್ಸಾಟಿಕ್ ಸ್ಪೀಷೀಸ್ಗಳು ನಮ್ಮ ದೇಶಕ್ಕೆ ಉದ್ದೇಶಪೂರ್ವಕವಾಗಿಯೂ ಬರ್ಬೋದು ಅಥವಾ ನೈಸರ್ಗಿಕವಾಗಿಯೂ ಕೂಡ ಬರ್ಬೋದು ಅಂತ ಹೇಳಿ. ಈಗ ಉದ್ದೇಶಪೂರ್ವಕವಾಗಿ ಬಂದಿದೆ ಆದಂಥ ಸಂದರ್ಭದಲ್ಲಿ ಸೈಟ್ಸ್ನ ಕೆಳಗಡೆ ಬರುತ್ತೆ. ಸೈಟ್ಸ್ ಅಂತ ಹೇಳಿದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಹೇಳಿ, ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ಹೇಳೋದಾದ್ರೆ, ಸೈಟ್ಸ್ನ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಇದು ಸೈನ್ ಆದಂಥದ್ದು 1973ರಲ್ಲಿ ಮಾರ್ಚ್ 3ರಂದು. ಇದನ್ನು ಅಡ್ಮಿನಿಸ್ಟರ್ ಮಾಡುವಂಥದ್ದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಮತ್ತು ಇದರ ಸೆಕ್ರೆಟರಿಯೇಟ್ ಇರುವಂಥದ್ದು ಅಂದರೆ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ನಂತರದಲ್ಲಿ ಈ ಸೈಟ್ಸ್ನ ಕೆಳಗಡೆ, ಸೈಟ್ಸ್ ಅಂತ ಹೇಳಿದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಹೇಳಿ, ಇದರಲ್ಲಿ ಯಾವ್ಯಾವ ವಿಚಾರವಾಗಿ ಕಮರ್ಷಿಯಲ್ ಟ್ರೇಡನ್ನು ಮಾಡ್ತಾರೆ ಅಂತ ಹೇಳಿದ್ರೆ ವೈಲ್ಡ್ ಅನಿಮಲ್ಸ್ ಮತ್ತು ಪ್ಲಾಂಟ್ ಸ್ಪೀಷೀಸ್ಗಳ ವಿಚಾರವಾಗಿ. ಈಗ ಸೈಟ್ಸ್ ಕೆಳಗಡೆ 3 ಕ್ಯಾಟಗರಿ ಬರುತ್ತೆ. ನಾನು ಏಷಿಯಾಟಿಕ್ ಲೈನ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅಪೆಂಡಿಕ್ಸ್ 1ನ ಕೆಳಗಡೆ ಏಷಿಯಾಟಿಕ್ ಲೈನ್ಸ್ ಬರುತ್ತೆ ಅಂತ ಹೇಳಿ. ಹಾಗೆ ಸೈಟ್ಸ್ನಲ್ಲಿ 3 ಲಿಸ್ಟ್ ಬರುತ್ತೆ, ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2 ಮತ್ತು ಅಪೆಂಡಿಕ್ಸ್ 3 ಸ್ಪೀಷೀಸ್ ಅಂತ ಹೇಳಿ. ಅಪೆಂಡಿಕ್ಸ್ 1ನಲ್ಲಿ ಯಾವ ಅನಿಮಲ್ಸ್ಗಳು ಡೇಂಜರ್ ಆಫ್ ಎಕ್ಸ್ಟಿಂಕ್ಷನ್ ಅಂದರೆ ಅಳಿವಿನ ಅಂಚಿನಲ್ಲಿ, ಅಳಿವಿನ ಅಪಾಯದಲ್ಲಿ ಇರ್ತವೆ ಆ ಅನಿಮಲ್ಗಳನ್ನು ಅಪೆಂಡಿಕ್ಸ್ 1ನ ಕೆಳಗಡೆ ಲಿಸ್ಟ್ ಮಾಡ್ತಾರೆ ಮತ್ತು ಕಮರ್ಷಿಯಲ್ ಟ್ರೇಡನ್ನು ಕಂಪ್ಲೀಟ್ ಬ್ಯಾನ್ ಮಾಡಿರ್ತಾರೆ. ಆದರೆ ಸೈಂಟಿಫಿಕ್ ಅಥವಾ ಎಜುಕೇಷನ್ ರೀಸನ್ ಕೊಟ್ಟು ಕಮರ್ಷಿಯಲ್ ಟ್ರೇಡನ್ನು ಮಾಡ್ಬೋದು ಅಪೆಂಡಿಕ್ಸ್ 1ನ ಕೆಳಗಡೆ. ನಂತರದಲ್ಲಿ ಬರುವಂಥದ್ದು ಅಪೆಂಡಿಕ್ಸ್ 2. ಈ ಎಲ್ಲ ಅನಿಮಲ್ಸ್ಗಳು ಅಪೆಂಡಿಕ್ಸ್ 2 ಕೆಳಗಡೆ ಅಷ್ಟೊಂದು ಥ್ರೆಟನ್ ಆಗಿರೋದಿಲ್ಲ ಎಕ್ಸ್ಟೆನ್ಷನ್ ಲೆವೆಲ್ಗೆ, ಅಂದರೆ ಅಳಿವಿನ ಅಪಾಯವನ್ನು ಕಂಡಿರೋದಿಲ್ಲ. ಆದರೂ ಕೂಡ ಟ್ರೇಡನ್ನು ರಿಸ್ಟ್ರಿಕ್ಟ್ ಮಾಡ್ತಾರೆ ಮತ್ತು ಈ ಟ್ರೇಡನ್ನು ರೆಗ್ಯುಲೇಟ್ ಮಾಡುವಂಥದ್ದು ಪರ್ಮಿಟ್ಗಳನ್ನು ಕೊಡುವುದರ ಮೂಲಕವಾಗಿ. ಅಕಸ್ಮಾತ್ ಟ್ರೇಡನ್ನು ರಿಸ್ಟ್ರಿಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಅನಿಮಲ್ಸ್ಗಳು ಅಳಿವಿನ ಅಪಾಯವನ್ನು ಕಾಣ್ಬೋದು ಅಂತ ಹೇಳಿ ಆ ಎಲ್ಲ ಅನಿಮಲ್ಸ್ಗಳನ್ನ ಅಪೆಂಡಿಕ್ಸ್ 2 ಕೆಳಗಡೆ ಲಿಸ್ಟ್ ಮಾಡ್ತಾರೆ. ನಂತರದಲ್ಲಿ ಬರುವಂಥದ್ದು ಅಪೆಂಡಿಕ್ಸ್ 3 ಸ್ಪೀಷೀಸ್. ಇದರ ಕೆಳಗಡೆ ಕೆಲವೊಂದು ಕಂಟ್ರೀಸ್ಗಳು, ಸೈಟ್ನ ಮೆಂಬರ್ ನೇಷನ್ಸ್ಗಳು ಯಾವ್ಯಾವಾಗಿರ್ತಾರೆ ಆ ಕಂಟ್ರಿಗಳು ಒಂದು ಅನಿಮಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ನಂತರದ ದಿನಗಳಲ್ಲಿ ಇದರ ಬಗ್ಗೆ ಇಂಟರ್ನ್ಯಾಷನಲ್ ಟ್ರೇಡನ್ನು ಮಾಡುವಂಥ ಸಂದರ್ಭದಲ್ಲಿ ಬೇರೆ ದೇಶಗಳು ಅದರ ವಿಚಾರವಾಗಿ ಪಿಟಿಷನನ್ನು ಫೈಲ್ ಮಾಡ್ತಾರೆ, ಸಹಾಯ ಮಾಡಿ ಇದರ ಬಗ್ಗೆ ಟ್ರೇಡ್ ಮಾಡಬೇಡಿ, ಇದು ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಆದಂಥ ಅನಿಮಲ್ ಆಗಿದೆ. ಆ ಥರದ ಒಂದು ಸಿಚುವೇಶನ್ ಬಂದಂಥ ಸಂದರ್ಭದಲ್ಲಿ ಆ ಥರದ ಅನಿಮಲ್ಗಳನ್ನು ಅಪೆಂಡಿಕ್ಸ್ 3 ಸ್ಪೀಷೀಸ್ನ ಕೆಳಗಡೆ ಲಿಸ್ಟ್ ಮಾಡ್ತಾರೆ. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2 ಮತ್ತು ಅಪೆಂಡಿಕ್ಸ್ 3 ಇದರ ಡಿಫ್ರೆನ್ಸಸ್ ನಮಗೆ ಗೊತ್ತಿರಬೇಕು. ಮ್ಯಾಚ್ ದ ಫಾಲೋಯಿಂಗ್ ಆಗಿ ಕೇಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈಗ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಮರಳಿದ್ದೆ ಆದರೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ಒಂದು ಮಿನಿಸ್ಟ್ರಿ ಈಗ ಒಂದು ಅಡ್ವೈಸರಿ ನೋಟಿಸನ್ನು, ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಇದರ ಮುಖಾಂತರವಾಗಿ ಹೇಳ್ತಾ ಇದೆ ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನ ಯಾರು ಇಂಪೋರ್ಟ್ ಮಾಡ್ಕೊಳ್ತಾರೆ ಅವರುಗಳ ಮೇಲೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ನ ಆಗ್ತಾ ಇದೆ. ಮೊದಲನೇದಾಗಿ ಫಿಶಸ್ಗಳನ್ನ, ಅನಿಮಲ್ಸ್ಗಳನ್ನ, ಬರ್ಡ್ಸ್, ಪ್ಲಾಂಟ್ಸ್ ಮತ್ತು ಸಸ್ತನಿ ಸ್ಮಾಲ್ ಮ್ಯಾಮಲ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ CWW ಇವರ ಬಳಿ ಪಡ್ಕೊಬೇಕು ಅಂತ ಹೇಳ್ತಾ ಇದೆ. ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗಳು ಪ್ರತಿಯೊಂದು ಸ್ಟೇಟ್ ಮತ್ತು ಪ್ರತಿಯೊಂದು ಯೂನಿಯನ್ ಟೆರಿಟರಿಗಳಲ್ಲೂ ಇರ್ತಾರೆ. ಇವರಿಂದಾಗಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ಪಡ್ಕೊಬೇಕು. ಯಾವುದಾದ್ರೂ ಒಂದು ಹೊಸ ಅನಿಮಲನ್ನು ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ, ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ಪಡ್ಕೊಬೇಕು ಅಂತ ಹೇಳಿ ಈಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ತನ್ನ ನೋಟಿಫಿಕೇಶನಲ್ಲಿ ಗೈಡ್ಲೈನ್ಸ್ಗಳನ್ನು ರಿಲೀಸ್ ಮಾಡಿದೆ. ಯಾಕೆ ಈ ಥರ ರಿಲೀಸ್ ಮಾಡಿದೆ, ಏನು ಕನ್ಸರ್ನ್ ಅಂತ ಹೇಳಿದ್ರೆ ಮೊದಲನೇದಾಗಿ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡಿಂಗ್ ಇರ್ಬೋದು. ನಂತರದಲ್ಲಿ ಝೂನೋಟಿಕ್ ಡಿಸೀಸ್. ನಮಗೆ ಗೊತ್ತು ಝೂನೋಟಿಕ್ ಡಿಸೀಸ್ ಅಂತ ಹೇಳಿದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ಸೋಂಕನ್ನು ಝೂನೋಟಿಕ್ ಡಿಸೀಸ್ ಅಂತ ಹೇಳಿ ಕರಿತೀವಿ. H1N1 ಡಿಸೀಸ್ ಆಗಿರ್ಬೋದು, ಇದು ಹಂದಿಗಳಿಂದ ಮನುಷ್ಯರಿಗೆ ಹರಡುತ್ತೆ. ನಂತರದಲ್ಲಿ ಕೊರೋನಾ ಡಿಸೀಸ್ ಆಗಿರ್ಬೋದು, ಇದರ ಮೂಲ ತಿಳಿದು ಬಂದಿಲ್ಲ, ಆದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಿದೆ ಅಂತ ಹೇಳಿ ಈಗಾಗಲೇ WHO ಅನೌನ್ಸ್ ಮಾಡಿದೆ. ಆದ್ದರಿಂದಾಗಿ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡನ್ನು ಮತ್ತು ಝೂನೋಟಿಕ್ ಡಿಸೀಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಹೊಸ ಗೈಡ್ಲೈನ್ಸ್ಗಳನ್ನು ಎಕ್ಸಾಟಿಕ್ ಸ್ಪೀಷೀಸ್ಗಳ ವಿಚಾರವಾಗಿ ತಂದಿದೆ. ಇದು ಹೊಸ ಪ್ರಾಣಿಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ಪಡ್ಕೊಬೇಕು. ಆದರೆ ಈಗ ಭಾರತದಲ್ಲೇ ಇರುವಂಥ ಎಕ್ಸಿಸ್ಟಿಂಗ್ ಸ್ಪೀಷೀಸ್ಗಳ ಸ್ಟಾಕ್ನ ವಿಚಾರವಾಗಿ ನಾವು ಮತ್ತೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಈ ಅನಿಮಲ್ಸ್ಗಳನ್ನ ಅಂತ ಹೇಳಿದ್ರೆ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವಂಥ ವ್ಯಕ್ತಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ.
ಈಗ ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನ ಹೊಸದಾಗಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇಲ್ಲ, ಆದರೆ ಈಗ ಹೊಸದಾಗಿ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಅಂತ ಹೇಳಿದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಚೀಫ್ ವೈಲ್ಡ್ ಲೈಫ್ ವಾರ್ಡನಿಂದ ಪಡ್ಕೊಬೇಕು. ಆದರೆ ಈಗ ಇರುವಂಥ ಎಕ್ಸಿಸ್ಟಿಂಗ್ ಸ್ಪೀಷೀಸ್ಗಳನ್ನೇ ಮತ್ತೆ ನಾವು ಹೊರಗಡೆನ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಹತ್ರ ಹೋಗಿ ನಾವು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಬೋದು. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು ಎಕ್ಸಾಟಿಕ್ ಸ್ಪೀಷೀಸ್ ಅಂದರೆ ಏನು ಮತ್ತು ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ಗಳು ಮೇನ್ಸ್ನಲ್ಲಿ ಮೆನ್ಷನ್ ಮಾಡೋದಕ್ಕೆ, ನಂತರದಲ್ಲಿ ಎಕ್ಸಾಟಿಕ್ ಸ್ಪೀಷೀಸ್ಗಳ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ ಅಂತ ಹೇಳಿ, ನಂತರದಲ್ಲಿ ಈಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಎಕ್ಸಾಟಿಕ್ ಸ್ಪೀಷೀಸ್ಗಳ ವಿಚಾರವಾಗಿ ಯಾವ ಹೊಸ ಗೈಡ್ಲೈನ್ಸ್ಗಳನ್ನ ತಂದಿದೆ ಅಂತ ಹೇಳಿ, ಇಷ್ಟು ಈ ಆರ್ಟಿಕಲ್ನ ಸಮ್ಮರಿ ಆಗಿದೆ. ನೀವು ಈ ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ, ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ನಲ್ಲಿ ಮೊದಲನೇ ಪೇಜ್ನಲ್ಲಿ ಅಪೇರ್ ಆಗಿದೆ. ನಾವು ಕಳೆದ ಒಂದು ತಿಂಗಳಿಂದ ನೋಡ್ತಾ ಇದ್ದೀವಿ ಚೈನಾ ಮತ್ತು ಇಂಡಿಯಾದ ಗಡಿ ವಿವಾದದ ವಿಷಯವಾಗಿ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, LAC ವಿಷಯವಾಗಿ ಚೀನಾ ಭಾರತದೊಂದಿಗೆ ಒಪ್ಪಂದಕ್ಕೆ ಬಂದಿದೆ ಅಂತ ಹೇಳಿ ಕಳೆದ ವಾರದ ಮಾತುಕತೆಯಲ್ಲಿ ಸಕಾರಾತ್ಮಕ ಒಮ್ಮತಕ್ಕೆ ಬಂದಿದ್ದಾರೆ ಅಂತ ಹೇಳಿ ಚೈನಾ ಘೋಷಣೆ ಮಾಡಿದೆ. ಈ ಒಂದು ಟಾಪಿಕ್ನ ಬಗ್ಗೆ ಈಗ ಚರ್ಚೆ ಮಾಡೋಣ. ಈ ಒಂದು ಟಾಪಿಕನ್ನು ನೀವು ಸಿಲೆಬಸ್ GS2 ಕೆಳಗಡೆ ಬರುವಂಥ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ ಮಾಡ್ಕೊಳ್ಳಿ. ಈಗ ನಾವು ಮೊದಲನೇದಾಗಿ ಇಂಡಿಯಾ ಮತ್ತು ಚೈನಾದ ಗಡಿ ವಿವಾದದ ವಿಷಯವಾಗಿ ಕ್ವಿಕ್ ಆಗಿ ರಿವಿಷನ್ನ ಮಾಡೋದಾದರೆ, ಎಲ್ಲಿ ಯಾವ ಪ್ರದೇಶಗಳಲ್ಲಿ ಇಶ್ಯೂಸ್ ರೈಸ್ ಆಗಿದೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನಕುಲಾ ಪಾಸ್ ಬರುವಂಥದ್ದು ಸಿಕ್ಕಿಂ ರಾಜ್ಯದಲ್ಲಿ. ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್, ಮರಿಬಾರ್ದು. ನಕುಲಾ ಪಾಸ್ ಬರುವಂಥದ್ದು ಸಿಕ್ಕಿಂ ರಾಜ್ಯದಲ್ಲಿ. ನಂತರದಲ್ಲಿ ಪ್ಯಾಂಗಾಂಗ್ ಸೋ ಲೇಕ್ ಮತ್ತು ಗಲ್ವಾನ್ ವ್ಯಾಲಿ ಮತ್ತು ಗೋಗ್ರಾ ರೀಜನ್, ಈ 3 ರೀಜನ್ಗಳು ಬರುವಂಥದ್ದು ಈಸ್ಟರ್ನ್ ಲಡಾಖ್ನಲ್ಲಿ ಈ 3 ರೀಜನ್ಗಳಲ್ಲಿ ಈಗ ಮಿಲಿಟರಿ ಸ್ಟ್ಯಾಂಡ್ ಆಫ್ ಆಗಿದೆ. ಪ್ಯಾಂಗಾಂಗ್ ಸೋ ಲೇಕ್, ಗಲ್ವಾನ್ ವ್ಯಾಲಿ ಮತ್ತು ಗೋಗ್ರಾ ರೀಜನ್ ಅಂತ ಹೇಳಿ. ನಂತರದಲ್ಲಿ ಪ್ಯಾಂಗಾಂಗ್ ಸೋ ಲೇಕ್ ಏರಿಯಾದಲ್ಲೇ, ಈ ಒಂದು ಸರೋವರದ ಏರಿಯಾದಲ್ಲೇ 5 ಲೊಕೇಶನ್ಗಳಲ್ಲಿ ಈಗ ಕನ್ಫ್ಲಿಕ್ಟ್ ರೈಸ್ ಆಗಿದೆ. ಅದು ಯಾವ ಲೊಕೇಶನ್ ಅಂತ ಹೇಳೋದಾದರೆ, ಮೊದಲನೇದಾಗಿ PP14 ಅಂತ ಹೇಳ್ತಾರೆ. PP ಅಂತ ಹೇಳಿದ್ರೆ ಪ್ಯಾಟ್ರೋಲಿಂಗ್ ಪಾಯಿಂಟ್ ಅಂತ ಹೇಳಿ. ಪ್ಯಾಟ್ರೋಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಗಸ್ತು ತಿರುಗುವ ಪ್ರದೇಶ. ಈ ಒಂದು PP14 ಅನ್ನುವಂಥ ಏರಿಯಾದಲ್ಲಿ ಮತ್ತು PP15, PP17 ಅಂದರೆ ಪ್ಯಾಟ್ರೋಲಿಂಗ್ ಪಾಯಿಂಟ್ಸ್ 14, 15, 17. ನಂತರದಲ್ಲಿ ಚುಶುಲ್ ಅಂತ ಹೇಳಿ ಒಂದು ಪ್ಲೇಸ್ ಬರುತ್ತೆ ಇಲ್ಲಿ, ಮತ್ತು ಪ್ಯಾಂಗಾಂಗ್ ಸೋ ಲೇಕಿನ ದಕ್ಷಿಣ ಭಾಗ ನಾರ್ತ್ ಬ್ಯಾಂಕ್ನಲ್ಲಿ 5 ಲೊಕೇಶನ್ಸ್ಗಳಲ್ಲಿ ಈಗ ಕನ್ಫ್ಲಿಕ್ಟ್ ರೈಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಪಾಯಿಂಟ್ಸ್ ನೆನ್ಪಿಟ್ಕೊಂಡಿರಿ. ಇವೆಲ್ಲವೂ ಸಂಬಂಧಿತವಾದಂಥದ್ದು ಪ್ಯಾಂಗಾಂಗ್ ಸೋ ಲೇಕ್ ಈ ಒಂದು ಸರೋವರದ ವಿಷಯವಾಗಿ. ನಂತರದಲ್ಲಿ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಏನು ಅಂತ ಹೇಳಿದ್ರೆ ಡಿಮಾರ್ಕೇಷನ್ನ ವಿಷಯವಾಗಿ. ನಮಗೆಲ್ಲರಿಗೂ ಗೊತ್ತು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ವಿಷಯವಾಗಿ, ಡಿಮಾರ್ಕೇಷನ್ನ ವಿಚಾರವಾಗಿ ಇಂಡಿಯಾ ಮತ್ತು ಚೈನಾದ ನಡುವೆ ಒಂದು ಸರಿಯಾದ ಒಪ್ಪಂದ ಇಲ್ಲದೇ ಇರುವಂಥದ್ದು ಕನ್ಫ್ಲಿಕ್ಟ್ಗೆ, ಇಶ್ಯೂಸ್ಗಳಿಗೆ ಕಾರಣವಾಗಿದೆ. ಇಲ್ಲಿ ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು ನೀವು, ಪ್ಯಾಂಗಾಂಗ್ ಸೋ ಲೇಕ್ನಲ್ಲಿ 8 ರಿಡ್ಜಸ್ಗಳಿದ್ದಾವೆ. ಇದನ್ನು ಫಿಂಗರ್ ಅಂತ ಹೇಳಿ ಕರೀತಾರೆ. ಭಾರತ ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ 8 ರಿಡ್ಜಸ್ ಇದೆಯಲ್ಲ, ಫಿಂಗರ್ ಇದೆಯಲ್ಲ, ಇದು 8 ಕೂಡ ಭಾರತದ್ದೇ ಅಂತ ಹೇಳಿ ಭಾರತ ಕ್ಲೇಮ್ ಮಾಡಿದ್ರೆ, ಆ ಕಡೆ ಚೈನಾದವರು ಫಿಂಗರ್ 2ನವರೆಗೆ ನಮ್ದು ಪ್ರದೇಶ ಅಂತ ಹೇಳಿ ಚೈನಾದವರು ಕ್ಲೇಮ್ ಮಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಫಿಂಗರ್ 4ರವರೆಗೆ ಭಾರತ ಕಂಟ್ರೋಲ್ ಅನ್ನು ಹೊಂದಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಇತ್ತೀಚೆಗೆ ಚೈನಾ ಫಿಂಗರ್ 2ನ ಎಂಟರ್ ಆಗಿತ್ತು, ಆದ ಕಾರಣದಿಂದಾಗಿಯೇ ಇಶ್ಯೂಸ್ಗಳು ರೈಸ್ ಆದಂಥದ್ದು. ಇಷ್ಟು ಪಾಯಿಂಟ್ಸ್ಗಳು ನೀವು ಪ್ಯಾಂಗಾಂಗ್ ಸೋ ಲೇಕ್ನ ವಿಚಾರವಾಗಿ ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಬರುವಂಥ 5 ಲೊಕೇಶನ್ಸ್ಗಳು ಯಾವುದಾದ್ರು ಕನ್ಫ್ಲಿಕ್ಟ್ನಲ್ಲಿ ಇರುವಂಥದ್ದು PP14, PP15, PP17. PP ಅಂತ ಹೇಳಿದ್ರೆ ಪ್ಯಾಟ್ರೋಲಿಂಗ್ ಪಾಯಿಂಟ್, ಪ್ಯಾಟ್ರೋಲಿಂಗ್ ಅಂತ ಹೇಳಿದ್ರೆ ಗಸ್ತು ತಿರುಗೋ ಪ್ರದೇಶ. ಭಾರತೀಯ ಸೈನಿಕರು ಗಸ್ತು ತಿರುಗೋ ಪ್ರದೇಶಗಳಾದಂಥ 14, 15, 17 ಮತ್ತು ಚುಶುಲ್ ರೀಜನ್ನಲ್ಲಿ ಈ ಒಂದು ಮ್ಯಾಪ್ನಲ್ಲಿ ನೀವು ಗಮನಿಸ್ಬೋದು ಚುಶುಲ್ ರೀಜನ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಪ್ನ ಸಂಬಂಧಿತವಾಗಿ. ಇಲ್ಲಿ ಲೊಕೇಶನ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು, ಮ್ಯಾಪ್ನಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ ಆರ್ಡ್ರನ್ನು ನಾರ್ತ್ ಟು ಸೌತ್ ಅಂದರೆ ಉತ್ತರದಿಂದ ದಕ್ಷಿಣದವರೆಗೆ ಕ್ರಮಾಂಕವಾಗಿ ನೀವು ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಮೊದಲನೇದಾಗಿ ಬರುವಂಥದ್ದು ಯಾವ ರೀಜನ್ ಅಂತ ಹೇಳಿದ್ರೆ ಗಲ್ವಾನ್ ವ್ಯಾಲಿ, ಅದರ ನಂತರ ಬರುವಂಥದ್ದು ಹಾಟ್ ಸ್ಪ್ರಿಂಗ್ ಗೋಗ್ರಾ ರೀಜನ್, ಅದರ ನಂತರ ಬರುವಂಥದ್ದು ಪ್ಯಾಂಗಾಂಗ್ ಸೋ ಲೇಕ್, ಅದರ ನಂತರ ಬರುವಂಥದ್ದು ಚುಶುಲ್ ರೀಜನ್. ಈ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನ ಸಮ್ಮರಿಗಳಿಗೆ ಮೂವ್ ಆಗಿದ್ದಾದರೆ, ಹೈಲೈಟ್ ಪಾಯಿಂಟ್ಸ್ಗಳನ್ನ ಚರ್ಚೆ ಮಾಡಿದ್ದೆ ಆದರೆ, ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಆರ್ಟಿಕಲ್ನಲ್ಲಿ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಈ ಒಂದು ಸ್ಪಾಟ್ನ ವಿಚಾರವಾಗಿ ಚೀನಾ ಭಾರತದೊಂದಿಗೆ ಒಪ್ಪಂದಕ್ಕೆ ಅಂತ ಹೇಳಿದ್ರೆ ಕನ್ಸೆನ್ಸಸ್ಗೆ ರೀಚ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಕಳೆದ ವಾರ ಮಿಲಿಟರಿ ಲೆವೆಲ್ನಲ್ಲಿ ಅಂತ ಹೇಳಿದ್ರೆ ಮಿಲಿಟರಿ ಮತ್ತು ಡಿಪ್ಲೊಮ್ಯಾಟಿಕ್ ಲೆವೆಲ್ನಲ್ಲಿ ಲೆಫ್ಟಿನೆಂಟ್ ಜನರಲ್ಸ್ಗಳು ಮೀಟ್ ಆಗಿ, ಭಾರತದಿಂದ ಮತ್ತು ಚೈನಾದ ಕಡೆಯಿಂದ ಲೆಫ್ಟಿನೆಂಟ್ ಜನರಲ್ಸ್ಗಳು ಮೀಟ್ ಆಗಿ ಜೂನ್ 6ರಂದು ಮೀಟ್ ಆಗಿ ಒಂದು ಒಮ್ಮತಕ್ಕೆ ಬಂದಿದ್ದಾರೆ. ಇದು ಸಕ್ಸಸ್ಫುಲ್ ಆಗಿದೆ. ಈ ಒಂದು ಮಾತುಕತೆ ಪಾಸಿಟಿವ್ ಕನ್ಸೆನ್ಸಸ್ ರೀಚ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು LAC ಉದ್ದಕ್ಕೂ ನಡೆಯುತ್ತಿರುವಂಥ ಉದ್ವಿಗ್ನತೆ ಅಂದರೆ ಇಶ್ಯೂಸ್ಗಳ ಬಗ್ಗೆ ಭಾರತದೊಂದಿಗೆ ಒಪ್ಪಂದಕ್ಕೆ ಬಂದಿದ್ದೇವೆ ಮತ್ತು ಪ್ರಸ್ತುತದಲ್ಲಿ ಇರುವಂಥ ಗಡಿ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳೋದಕ್ಕೆ ಒಂದು ಒಪ್ಪಂದಕ್ಕೆ ಮುಂದಿನ ದಿನಗಳಲ್ಲಿ ಬರ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಇಲ್ಲಿ
ಪ್ಯಾಂಗಾಂಗ್ ಸೋ ಲೇಕ್ನ ವಿಚಾರವಾಗಿ ಯಾವುದೇ ರೀತಿಯಲ್ಲಿ ಡಿಸಿಷನ್ಸ್ಗಳನ್ನ ತಗೊಂಡಿಲ್ಲ. ಕೇವಲ ಗಲ್ವಾನ್ ವ್ಯಾಲಿ ಮತ್ತು ಗೋಗ್ರಾ ರೀಜನ್ ಇವುಗಳ ವಿಷಯವಾಗಿ ಮಾತ್ರ ಇಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಮತ್ತು ಗಲ್ವಾನ್ ವ್ಯಾಲಿಯಲ್ಲಿ 2-3 ಕಿಲೋಮೀಟರ್ಗಳಷ್ಟು ಚೈನಾದ ಸೈನಿಕರು ಏನು ಬಂದಿದ್ರು ಭಾರತದ ಭೂಭಾಗಕ್ಕೆ, ಈಗ ಅವರು ಹಿಂದಿರುಗಿದ್ದಾರೆ. ಮತ್ತು ಗಲ್ವಾನ್ ವ್ಯಾಲಿ ಮತ್ತು ಗೋಗ್ರಾ ರೀಜನ್ ಅಲ್ಲಿ ಪಾರ್ಷಿಯಲ್ ಡಿ ಇಂಡಕ್ಷನ್ ಅಂತ ಹೇಳಿದ್ರೆ ಭಾಗಶಃ ನಿರ್ಣಯವನ್ನು ತಗೊಂಡಿದ್ದಾರೆ. ಚೈನಾದವರು ಹಾಕಿದಂಥ ಕೆಲವೊಂದು ಟೆಂಟ್ಗಳನ್ನ, ಟ್ರೂಪ್ಸ್ಗಳನ್ನ, ವೆಹಿಕಲ್ಗಳನ್ನ ಹಿಂದೆ ತೆಗೆದುಕೊಂಡಿದ್ದಾರೆ. ಮತ್ತು ನಿಮಗೆ ನೆನಪಿರಲಿ, ಈ ಎಲ್ಲ ಇಶ್ಯೂಸ್ಗಳು ರೈಸ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಮೇಲೆ ಹಾದು ಹೋಗುವಂಥ DBO ರೋಡ್, ದೌಲತ್ ಬಾಗ್ ಓಲ್ಡಿ ರೋಡ್ ಅಂತ ಹೇಳಿ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಭಾರತ ಮುಂದಾಗಿರುತ್ತೆ. ಆದ ಕಾರಣದಿಂದಾಗಿ ಚೈನಾದವರು ಈ ಒಂದು ಪ್ರದೇಶಕ್ಕೆ ಮುಂದೋಗಿರ್ತಾರೆ. ನಂತರದಲ್ಲಿ ಈ 4 ರೀಜನ್ಗಳ ವಿಷಯವಾಗಿ ನಕುಲಾ ಪಾಸ್ನಲ್ಲಿ ಯಾವುದೇ ರೀತಿ ಬಗ್ಗೆ ಮೆನ್ಷನ್ ಮಾಡಿಲ್ಲ ಈ ಒಂದು ಮೀಟಿಂಗ್ನಲ್ಲಿ. ಆದರೆ ಪ್ಯಾಂಗಾಂಗ್ ಸೋ ಲೇಕ್, ಗಲ್ವಾನ್ ವ್ಯಾಲಿ, ಗೋಗ್ರಾ ರೀಜನ್ ಇವುಗಳ ಬಗ್ಗೆ ಡಿಸ್ಕಷನ್ ನಡೆದಿದ್ರು ಸಮೇತ ಪ್ಯಾಂಗಾಂಗ್ ಸೋ ಲೇಕ್ನ ಬಗ್ಗೆ ಯಾವುದೇ ರೀತಿಯಂತ ಸರಿಯಾದ ಅಕ್ಯುರೇಟ್ ಡಿಸಿಷನ್ಗೆ ಬಂದಿಲ್ಲ. ಡಿಸ್ಕಷನ್ ಕೇವಲ PP14 ಗಲ್ವಾನ್ ವ್ಯಾಲಿ ಬಗ್ಗೆ ಮಾತನಾಡಿದ್ದಾರೆ. ಮತ್ತು ಮುಂದಿನ 10 ದಿನಗಳಲ್ಲಿ PP15, PP17 ಮತ್ತು ಸುಶುಲ್ ರೀಜನ್ನ ಬಗ್ಗೆ ಚರ್ಚೆ ಮಾಡೋದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಹೇಳಿದ್ದಾರೆ. ನಿಮಗೆ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಕುಲಾ ಪಾಸ್, ಪ್ಯಾಂಗಾಂಗ್ ಸೋ ಲೇಕ್, ಗಲ್ವಾನ್ ವ್ಯಾಲಿ, ಗೋಗ್ರಾ ರೀಜನ್ ಇದು ಮ್ಯಾಪ್ನಲ್ಲಿ ಎಲ್ಲಿ ಬರುತ್ತೆ ಮತ್ತು ಸ್ಟ್ಯಾಂಡ್ ಆಫ್ ಲೊಕೇಶನ್ಸ್ಗಳು ಯಾವ್ದ್ಯಾವುದು ಅನ್ನೋದು ನೆನಪಿದ್ರೆ ಸಾಕಾಗುತ್ತೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ, ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ನಲ್ಲಿ ಪೇಜ್ ನಂಬರ್ 11ರಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿಕ್ಕಿಂ ಮತ್ತು ಟಿಬೆಟ್ ನಡುವೆ ಒಂದು ಅಗ್ರಿಮೆಂಟ್ ಸೈನ್ ಆಗಿರುತ್ತೆ. ಇದನ್ನು ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890 ಅಂತ ಹೇಳಿ ಕರೀತಾರೆ. ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ನಕುಲಾ ಸೆಕ್ಟರ್ನ ಬಗ್ಗೆ, ನಕುಲಾ ರೀಜನ್ ಬರುವಂಥದ್ದು ಎಲ್ಲಿ? ಇದು ಬರುವಂಥದ್ದು ಸಿಕ್ಕಿಂ ರೀಜನ್ನಲ್ಲಿ. ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಇದರ ವಿಷಯವಾಗಿ ಐತಿಹಾಸಿಕ ಬದ್ಧತೆಗಳನ್ನು ಚೀನಾ ಈಗ ಡಿಸ್ರೆಸ್ಪೆಕ್ಟ್ ಅಂದರೆ ಕಡೆಗಣಿಸ್ತಾ ಇದೆ ಅಂತೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಮತ್ತು ಮುಖ್ಯವಾಗಿ ಇಲ್ಲಿ ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890 ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಈ ಒಂದು ಟಾಪಿಕ್ ಅನ್ನು ನೀವು ಸಿಲೆಬಸ್ GS2 ಕೆಳಗಡೆ ಬರುವಂಥ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ ಮಾಡ್ಕೊಬೋದು. ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890 ಈ ಒಂದು ಕನ್ವೆನ್ಷನ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಕನ್ವೆನ್ಷನ್ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಬೇಸ್ ಆಗಿದೆ ಅಂತ ಹೇಳಿದ್ರೆ, ಬೌಂಡರಿ ಏರಿಯಾವನ್ನು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಟರ್ ಶೆಡ್ ಪ್ರಿನ್ಸಿಪಲ್, ಅಂದರೆ ಜಲಾನಯನ ಪ್ರದೇಶಗಳ ಆಧಾರಿತದ ಮೇಲೆ. ಇಲ್ಲಿ ವಾಟರ್ ಶೆಡ್ ಅಂತ ಹೇಳಿದ್ರೆ ಇಲ್ಲಿ ಮೊದಲು ಅರ್ಥ ಮಾಡ್ಕೋಬೇಕು, ಇಲ್ಲಿ 2 ರಿವರ್ ಸಿಸ್ಟಮ್ಗಳು ಇರುತ್ತೆ ಅಂತ ಹೇಳಿ ಅನ್ಕೋಣ. ಉದಾಹರಣೆಗೆ ರಿವರ್ ಎ ಮತ್ತು ರಿವರ್ ಬಿ ಇರುತ್ತೆ ಅಂತ ಹೇಳಿ ಅನ್ಕೋಣ. ರಿವರ್ ಎಗೂ ಮತ್ತು ರಿವರ್ ಬಿಗೂ ಕಾಮನ್ ಆಗಿರುವಂಥ ಒಂದು ಪ್ರದೇಶವಿರುತ್ತೆ. ಈ ಒಂದು ಪ್ರದೇಶದಲ್ಲಿ ಬೆಟ್ಟವಿರ್ಬೋದು, ಗುಡ್ಡ ಇರ್ಬೋದು, ಅಥವಾ ಈ ಒಂದು ಪ್ರದೇಶದಲ್ಲಿ ಈ ಒಂದು ನದಿಯ ರಿವರ್ ಎ ಅಥವಾ ರಿವರ್ ಬಿ ನದಿಗಳ ಉಪನದಿಗಳು ಬೇಕಿದ್ರೂ ಬಂದು ಸೇರ್ಬೋದು. ಈ ಒಂದು ರೀಜನ್ ಅನ್ನ, ಈ ಒಂದು ಕಾಮನ್ ಏರಿಯಾವನ್ನ, ರಿವರ್ ಎಗೂ ಮತ್ತು ರಿವರ್ ಬಿಗೂ ಇರುವಂತ ಕಾಮನ್ ಏರಿಯಾವನ್ನ ವಾಟರ್ ಶೆಡ್ ರೀಜನ್ ಅಂತ ಹೇಳಿ ಕರೀತಾರೆ. ಇದೊಂದು ಎಂಟೈರ್ ರಿವರ್ ಸಿಸ್ಟಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಇದನ್ನ ಕೆಲವು ಬಾರಿ ಡ್ರೈನೇಜ್ ಬೇಸಿನ್ ಅಂತ ಹೇಳಿ ಕೂಡ ಕರೀತಾರೆ. ಈ ಪಾಯಿಂಟ್ ನಿಮಗೆ ಅರ್ಥವಾಗಿರಬೇಕು. 2 ರಿವರ್ಗಳಿಗೂ ಕಾಮನ್ ಆಗಿರುವಂಥ ರೀಜನ್ ಅನ್ನ ವಾಟರ್ ಶೆಡ್ ರೀಜನ್ ಅಂತ ಹೇಳಿ ಕರೀತಾರೆ. ಈಗ ಈ ಒಂದು ವಾಟರ್ ಶೆಡ್ ರೀಜನ್ನ ಪ್ರಿನ್ಸಿಪಲ್ನ ಆಧಾರದ ಮೇಲೆ, ಜಲನಯನ ಪ್ರದೇಶಗಳ ಆಧಾರದ ಮೇಲೆ ಈಗ ಬೌಂಡ್ರಿಯನ್ನು ಡಿಸೈಡ್ ಮಾಡಲಾಗಿದೆ ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890ಯ ಕೆಳಗಡೆ. ಮತ್ತು ಇದರಲ್ಲಿ ಆರ್ಟಿಕಲ್ 1ರಲ್ಲಿ ಕ್ಲೀನಾಗಿ ಮೆನ್ಷನ್ ಆಗಿದೆ ಏನು ಅಂತ ಹೇಳಿದ್ರೆ, ಸಿಕ್ಕಿಂ ಮತ್ತು ಟಿಬೆಟ್ ಬೌಂಡ್ರಿಯನ್ನು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮೌಂಟೇನ್ ರೇಂಜ್ 2 ನದಿಗಳನ್ನು ಸೆಪರೇಟ್ ಮಾಡುತ್ತೆ. ಅದು ಯಾವ್ಯಾವ ನದಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಿಕ್ಕಿಂಗೆ ಬರುವಂತ ತೀಸ್ತಾ ನದಿ ಆದ್ರೆ, ಎರಡನೇದಾಗಿ ಟಿಬೆಟಿಯನ್ ಮೋಚು ಮತ್ತು ನಾರ್ತ್ ಸೈಡ್ಗೆ ಅಂದ್ರೆ ಸಿಕ್ಕಿಂ ರೀಜನ್ಗೆ ಉತ್ತರ ಭಾಗ ಅಂದ್ರೆ ಯಾವುದು? ಟಿಬೆಟ್ ರೀಜನ್ ಆಗುತ್ತೆ ಅಲ್ವಾ. ಆ ಒಂದು ರೀಜನ್ಗೆ ಹರಿಯುವ ನದಿಯನ್ನ ಬೇರ್ಪಡಿಸುವಂತ ಒಂದು ಪರ್ವತ ಶ್ರೇಣಿ ಇದೆ. ಆ ಪರ್ವತದ ಶ್ರೇಣಿಯ ಹೆಸರು ಏನು ಅಂತ ಹೇಳಿದ್ರೆ ಗಿಪ್ ಮೋಚು ಅಂತ ಹೇಳಿ. ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ಮೌಂಟೇನ್ ಗಿಪ್ ಮೋಚು ನಮ್ಮ ಸಿಕ್ಕಿಂಗೆ ಹರಿಯುವಂತ ತೀಸ್ತಾ ನದಿಯನ್ನ ಮತ್ತು ಟಿಬೆಟ್ಗೆ ಹರಿಯುವಂತ ಮೋಚು ಮತ್ತು ಟಿಬೆಟ್ನ ಭಾಗದಲ್ಲಿ ಹರಿಯುವಂತ ಬೇರೆ ನದಿಗಳನ್ನ ಡಿವೈಡ್ ಮಾಡುತ್ತೆ ಗಿಪ್ ಮೋಚು ಅನ್ನುವಂಥ ಒಂದು ಪರ್ವತ ಶ್ರೇಣಿ. ಈ ಒಂದು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ರಿವರ್ ಎ ಅಥವಾ ರಿವರ್ ಬಿಗೆ ಕಂಪೇರ್ ಮಾಡಿಕೊಂಡು ಎಕ್ಸಾಂಪಲ್ ಮೂಲಕವಾಗಿ ನೆನ್ಪಿಟ್ಕೊಂಡಿರಿ. ಈ ಒಂದು ರೀಜನ್ ಇವಾಗ ಮೌಂಟೇನ್ ಗಿಪ್ ಮೋಚು ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ವಾಟರ್ ಶೆಡ್ ರೀಜನ್ ಆಗುತ್ತೆ. ಈ ಒಂದು ವಾಟರ್ ಶೆಡ್ ರೀಜನ್ ಅನ್ನ ಈಗ ಉಪಯೋಗಿಸಿಕೊಂಡು ಟಿಬೆಟ್ ಮತ್ತು ಸಿಕ್ಕಿಂನ ನಡುವೆ ಬಾರ್ಡರ್ ಅನ್ನ ಡಿಸೈಡ್ ಮಾಡಲಾಗಿದೆ ಈ ಒಂದು ಕನ್ವೆನ್ಷನ್ ನ, ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890ಯ ಮೂಲಕವಾಗಿ. ಈ ಒಂದು ಪಾಯಿಂಟ್ ಕ್ಲಿಯರ್ ಆದ್ರೆ ಈ ಒಂದು ಆರ್ಟಿಕಲ್ ನಿಮಗೆ ಅರ್ಥವಾಗುತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890 ಈ ಒಂದು ಕನ್ವೆನ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ವಾಟರ್ ಶೆಡ್ ಪ್ರಿನ್ಸಿಪಲ್ ನ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಈ ಒಂದು ಕನ್ವೆನ್ಷನ್ ನ ಕೆಳಗಡೆ ಆರ್ಟಿಕಲ್ 1ರಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಆಗಿದೆ, ಸಿಕ್ಕಿಂಗೆ ಹರಿಯುವಂತ ನೀರು ಮತ್ತು ಟಿಬೆಟ್ಗೆ ಹರಿಯುವಂತ ನೀರು ಇವೆರಡರ ಮಧ್ಯೆ ಒಂದು ಮೌಂಟೇನ್ ಬರುತ್ತೆ ಗಿಪ್ ಮೋಚು ಅಂತ ಹೇಳಿ. ಇದು ನಮ್ಮ ಬಾರ್ಡರ್ನ ಟಿಬೆಟ್ ನಡುವೆ ಮತ್ತು ಸಿಕ್ಕಿಂನ ನಡುವೆ ಇರುವಂತಹ ಬಾರ್ಡರ್ನ
ಡಿಸೈಡ್ ಮಾಡುತ್ತೆ ಅಂತ ಹೇಳಿ. ನಂತರದಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ಮುಂದುವರಿದಾದ್ರೆ ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890 ರಿಫ್ಯೂಸ್ ಮಾಡುತ್ತೆ ಟಿಬೆಟ್. ನಂತರದಲ್ಲಿ ಇನ್ನೊಂದು ಹೊಸ ಟ್ರೀಟಿಯನ್ನ ಸೈನ್ ಮಾಡ್ತೀವಿ 1904ರಲ್ಲಿ. ಆ ಸಂದರ್ಭದಲ್ಲಿ ನಮ್ಮನ್ನ ಬ್ರಿಟಿಷರು ಆಳ್ತಿರ್ತಿದ್ದಾರೆ, ಆದ್ರಿಂದಾಗಿ ಗ್ರೇಟ್ ಬ್ರಿಟನ್ ಮತ್ತು ಟಿಬೆಟ್ ಈ ಒಂದು 1904ರ ಟ್ರೀಟಿಗೆ ಸೈನ್ ಆಗ್ತಾರೆ. ಇದನ್ನ ಲಾಸಾ ಅಗ್ರಿಮೆಂಟ್ ಅಂತ ಹೇಳಿ ಕೂಡ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇದರ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು ಲಾಸಾ ಎಂಬುವಂಥ ಪ್ರದೇಶದಲ್ಲಿ. ಆದ್ರಿಂದಾಗಿ 1904ರ ಟ್ರೀಟಿ ಕೆಳಗಡೆ ಟಿಬೆಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ 1890ರ ಕನ್ವೆನ್ಷನ್ ಏನಿದೆ ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890 ಇದನ್ನು ಒಪ್ಕೊಳ್ಳೋದಕ್ಕೆ, ಈ ಒಂದು ಅಗ್ರಿಮೆಂಟನ್ನು ರೆಸ್ಪೆಕ್ಟ್ ಮಾಡೋದಕ್ಕೆ ಮುಂದಾಗುತ್ತೆ. ಆದ ನಂತರ ಸಿಕ್ಕಿಮನ್ನು ಭಾರತದ ಪ್ರದೇಶ ಅಂತ ಹೇಳಿ ರೆಕಗ್ನೈಸ್ ಮಾಡುತ್ತೆ ಮತ್ತು ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890 ಇದರ ಕೆಳಗಡೆ ಬರುವಂಥ ಆರ್ಟಿಕಲ್ 1 ಸಂಪೂರ್ಣವಾಗಿ ಟಿಬೆಟ್ ಒಪ್ಕೊಳ್ಳುತ್ತೆ. ಇದರಿಂದಾಗಿ ನಮಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ನಕುಲಾ ಪಾಸ್ ಏನಿದೆ ಸಿಕ್ಕಿಂನಲ್ಲಿ ಇದು ಭಾರತದ ಭೂಭಾಗ ಪ್ರದೇಶವಾಗುತ್ತೆ. ಇದರ ಮೇಲೆ ಕಂಪ್ಲೀಟ್ ಆಟೋನಮಿ, ಕಂಪ್ಲೀಟ್ ಹಕ್ಕು ಭಾರತಕ್ಕೆ ಸೇರಿರುತ್ತೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ಆದರೂ ಕೂಡ ಚೈನಾ ಖ್ಯಾತೆ ತೆಗೆದುಕೊಂಡು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಅಗ್ರಿಮೆಂಟ್ ಏನಿದೆ ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890 ಅದರ ನಂತರ ಸೈನ್ ಅಂತ 1904ರ ಟ್ರೀಟಿ ಯಾವುದದು ಲಾಸಾ ಅಗ್ರಿಮೆಂಟ್, ಇದು ಕಂಪ್ಲೀಟ್ ಆಗಿ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಆಗಿಲ್ಲ, ಪಾರ್ಷಿಯಲಿ ಇಂಪ್ಲಿಮೆಂಟ್ ಆಗಿದೆ. ಆದ ಕಾರಣದಿಂದಾಗಿ ಚೈನಾ ಸಿಕ್ಕಿಂನಲ್ಲಿ ಇರುವಂತಹ ನಕುಲಾ ಪಾಸ್ನ ಮೇಲೆ ಓನರ್ಶಿಪ್ನ ಪಡ್ಕೊಳ್ಳೋದಕ್ಕೆ ಈಗ ಚೈನಾ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಮ ಭೂಭಾಗ ಪ್ರದೇಶವನ್ನು ಒತ್ಕೊಂಡು ಒಳಗಡೆ ಬರ್ತಿದೆ. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ನೆನಪಿರಬೇಕು ಸಿಕ್ಕಿಂ ಟಿಬೆಟ್ ಕನ್ವೆನ್ಷನ್ ಆಫ್ 1890ಯ ವಿಚಾರವಾಗಿ. ಮತ್ತು ಇದರ ಬೌಂಡ್ರಿ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಟರ್ ಶೆಡ್ ಪ್ರಿನ್ಸಿಪಲ್ನ ಆಧಾರದ ಮೇಲೆ ಅನ್ನುವಂಥದ್ದು. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ಇದು ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇದು ನಿಮಗೆ ಪ್ಲೀಸ್ ಮತ್ತು ಮೈನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಅಂತ ಟಾಪಿಕ್ ಆಗಿದೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ನಲ್ಲಿ ಪೇಜ್ ನಂಬರ್ 13ರಲ್ಲಿ ಬಿಸ್ನೆಸ್ ಪೇಜ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದೊಂದು ಟಾಪಿಕ್ ಹೊಸ ಟಾಪಿಕ್ ಆಗಿದೆ, ಇದುವರೆಗೂ ಇದು ಅಪಿಯರ್ ಆಗಿರಲಿಲ್ಲ. ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಅನ್ನುವಂಥದ್ದು ಭಾರತಕ್ಕೆ ಹೊಸ ಕಾನ್ಸೆಪ್ಟ್ ಆಗಿದೆ. ಈಗ ನೀತಿ ಆಯೋಗದ ಮೆಂಬರ್ಸ್ಗಳು ಕೂಡ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS3 ಕೆಳಗಡೆ ಬರುವಂಥ ಇಂಡಿಯನ್ ಎಕನಾಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಈ ಒಂದು ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಎರಡೂ ಪಾಯಿಂಟ್ ಆಫ್ ವ್ಯೂನಿಂದನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಬಂದಿರುವಂಥ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ನ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಟ್ಯಾಕ್ಸ್ಗೂ ಮತ್ತು ಡ್ಯೂಟಿಗೂ ಇರುವಂಥ ಡಿಫ್ರೆನ್ಸನ್ನು ನಾವು ಮೊದಲು ಕಲ್ತ್ಕೊಳ್ಳೋಣ. ಟ್ಯಾಕ್ಸ್ ಅಂತ ಹೇಳಿದ್ರೆ ತೆರಿಗೆ ಅಂತ ಹೇಳಿ, ಡ್ಯೂಟಿ ಅಂತ ಹೇಳಿದ್ರೆ ಸುಂಕ ಅಂತ ಹೇಳಿ. ಟ್ಯಾಕ್ಸನ್ನು ಇಂಡಿವಿಜುವಲ್ಸ್ಗಳ ಮೇಲೆ ಮತ್ತು ಅವರುಗಳ ವೆಲ್ತ್ನ ಮೇಲೆ, ನಂತರದಲ್ಲಿ ಸರ್ವಿಸಸ್, ಸೇಲ್ಸ್ ಇವುಗಳೆಲ್ಲದರ ಮೇಲೆ ಟ್ಯಾಕ್ಸನ್ನು ಇಂಪೋಸ್ ಮಾಡಲಾಗುತ್ತೆ ಸರ್ಕಾರ. ಆದರೆ ಡ್ಯೂಟಿಯನ್ನು, ಸುಂಕವನ್ನು ಚಾರ್ಜ್ ಮಾಡುವಂಥದ್ದು ಕೇವಲ ಗೂಡ್ಸ್ಗಳಿಗೆ, ಸರಕುಗಳ ಮೇಲೆ ಸುಂಕವನ್ನು ಸರ್ಕಾರ ವಿಧಿಸುತ್ತೆ. ಈ ಒಂದು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ಟ್ಯಾಕ್ಸ್ಗೂ ಮತ್ತು ಡ್ಯೂಟಿಗೂ ಇರುವಂಥ ಡಿಫ್ರೆನ್ಸ್. ಟ್ಯಾಕ್ಸನ್ನು ಚಾರ್ಜ್ ಮಾಡುವಂಥದ್ದು ಇಂಡಿವಿಜುವಲ್ಸ್, ಸರ್ವಿಸಸ್, ಸೇಲ್ಸ್ ಮತ್ತು ಅವರುಗಳ ವೆಲ್ತ್ ಮೇಲೆ, ಆದರೆ ಡ್ಯೂಟಿಯನ್ನು ಕೇವಲ ಚಾರ್ಜ್ ಮಾಡುವಂಥದ್ದು ಸರಕುಗಳ ಮೇಲೆ. ಈ ಒಂದು ಪಾಯಿಂಟ್ ಕ್ಲಿಯರ್ ಆದರೆ ಈಗ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಕೂಡ ಅರ್ಥ ಆಗುತ್ತೆ. ಈಗ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸನ್ನು, ಈ ಒಂದು ತೆರಿಗೆನ ಯಾವಾಗ ಇಂಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹೊರ ದೇಶಗಳಿಂದ ನಾವು ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಆ ಗೂಡ್ಸಿನ ಮೇಲೆ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸನ್ನು ಇಂಪೋಸ್ ಮಾಡಲಾಗುತ್ತೆ. ಇದರ ಜೊತೆಗೆ ಕಸ್ಟಮ್ಸ್ ಡ್ಯೂಟಿಯನ್ನು ಕೂಡ ಅಂತ ಹೇಳಿದ್ರೆ ಸುಂಕವನ್ನು ಕೂಡ, ಪ್ರಾಡಕ್ಟ್ಸ್ಗಳ ಮೇಲೆ ನಾವು ಏನು ಸುಂಕ ಹಾಕ್ತೀವಿ ಹೊರ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಸರಕುಗಳ ಮೇಲೆ ಶುಲ್ಕವನ್ನು ವಿಧಿಸಲಾಗುತ್ತೆ, ಚಾರ್ಜ್ ಮಾಡಲಾಗುತ್ತೆ. ಇಲ್ಲಿ ನೆನ್ಪಿಟ್ಕೊಂಡಿರಬೇಕು, ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸನ್ನು ಕೂಡ ಗೂಡ್ಸ್ ಮೇಲೆ ಹಾಕ್ತೀವಿ. ನಂತರದಲ್ಲಿ ಕಸ್ಟಮ್ಸ್ ಡ್ಯೂಟಿಯನ್ನು ಕೂಡ ಆ ಒಂದು ಪ್ರಾಡಕ್ಟ್ಸ್ಗಳ ಮೇಲೆ, ಹೊರದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವಂಥ ಸರಕುಗಳ ಮೇಲೆ ಇಂಪೋಸ್ ಮಾಡ್ತೀವಿ. ಈಗ ಇಲ್ಲಿ ನಿಮಗೆ ಕ್ಲಿಯರ್ ಆಗಿರಬೇಕು, ಬಾರ್ಡರ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ ಹೊರದೇಶಗಳಿಂದ ನಾವು ಪ್ರಾಡಕ್ಟ್ಗಳನ್ನು, ಸರಕುಗಳನ್ನು ಆಮದು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಿಧಿಸುವ ಟ್ಯಾಕ್ಸನ್ನು ಬಾರ್ಡರ್ ಅಡ್ಜಸ್ಟೆಡ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸನ್ನು ಬಾರ್ಡರ್ ಅಡ್ಜಸ್ಟೆಡ್ ಟ್ಯಾಕ್ಸ್ ಅಂತ ಹೇಳಿ ಕೂಡ ಕರೀತಾರೆ, ಡೆಸ್ಟಿನೇಷನ್ ಟ್ಯಾಕ್ಸ್ ಅಂತ ಹೇಳಿ ಕೂಡ ಕರೀತಾರೆ, ಮತ್ತು ಡೆಸ್ಟಿನೇಷನ್ ಬೇಸ್ಡ್ ಕ್ಯಾಶ್ ಫ್ಲೋ ಟ್ಯಾಕ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಈಗ ಹೊಸದಾಗಿ ಸರ್ಕಾರ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡೋದಕ್ಕೆ ಯಾಕೆ ಮುಂದಾಗ್ತಿದೆ, ಯಾಕೆ ನೀತಿ ಆಯೋಗದ ಮೆಂಬರ್ಸ್ಗಳು ಈ ಒಂದು ಐಡಿಯಾಕ್ಕೆ, ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳನ್ನು ಇನ್ಸೆಂಟಿವೈಸ್ ಮಾಡೋದಕ್ಕೆ, ಅವುಗಳನ್ನು ಅತಿ ಹೆಚ್ಚು ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಅನ್ನ, ಈ ಒಂದು ಶುಲ್ಕವನ್ನು ವಿಧಿಸಲಾಗ್ತಿದೆ. ಇದರಿಂದ ಯಾವ ರೀತಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ನಾವು ಮೊದಲನೇದಾಗಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಿಗೆ ಎಲೆಕ್ಟ್ರಿಸಿಟಿ ಡ್ಯೂಟಿಯನ್ನು ಚಾರ್ಜ್ ಮಾಡ್ತೀವಿ, ಮಂಡಿ ಟ್ಯಾಕ್ಸನ್ನು ಚಾರ್ಜ್ ಮಾಡ್ತೀವಿ, ಕ್ಲೀನ್ ಎನರ್ಜಿ ಸೆಸ್ ಅಂತ ಹೇಳಿ ಇದು ಕೂಡ ಚಾರ್ಜ್ ಮಾಡ್ತೀವಿ, ಈ ಶುಲ್ಕವನ್ನು ಕೂಡ. ನಂತರದಲ್ಲಿ ಬೇರೆ ಥರದ ಎಲ್ಲ ಟ್ಯಾಕ್ಸ್ಗಳನ್ನು ಕೂಡ ಈ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಿಗೆ ಚಾರ್ಜ್ ಮಾಡ್ತೀವಿ. ಈ ಥರ ಎಲ್ಲ ಟ್ಯಾಕ್ಸಸ್ಗಳನ್ನು, ಎಲ್ಲ ತೆರಿಗೆಗಳನ್ನು ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಡೊಮೆಸ್ಟಿಕ್ ಇಂಡಸ್ಟ್ರಿಯಿಂದ ಒಂದು ಪ್ರಾಡಕ್ಟ್
ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ಆಗಿ ನಮ್ಮ ಮಾರುಕಟ್ಟೆನ ತಲುಪುವಷ್ಟರೊತ್ತಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವುಗಳ ಬೆಲೆ ಜಾಸ್ತಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದೊಳಗಡೆನೆ ನಾವು ಎಲೆಕ್ಟ್ರಿಸಿಟಿ ಟ್ಯಾಕ್ಸನ್ನು, ಕ್ಲೀನ್ ಎನರ್ಜಿ ಸೆಸ್ಸನ್ನು, ಮಂಡಿ ಟ್ಯಾಕ್ಸನ್ನು, ಈ ಥರ ಹಲವಾರು ಟ್ಯಾಕ್ಸ್ಗಳನ್ನು ಆ ಒಂದು ಪ್ರಾಡಕ್ಟ್ ಅಥವಾ ಆ ಒಂದು ಇಂಡಸ್ಟ್ರಿಯ ಮೇಲೆ ವಿಧಿಸ್ತಾ ಇದ್ದೀವಿ. ಅದರಿಂದಾಗಿ ಡೊಮೆಸ್ಟಿಕ್ ಇಂಡಸ್ಟ್ರಿಯಿಂದ ಆ ಒಂದು ಪ್ರಾಡಕ್ಟ್ ಮಾರ್ಕೆಟ್ಗೆ ಬರೋಷ್ಟರಲ್ಲಿ ಅದರ ಕಾಸ್ಟ್ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಇದರ ಎಫೆಕ್ಟನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೊರಗಡೆಯಿಂದ ಏನು ಆಮದು ಮಾಡ್ಕೊಳ್ತಾ ಇದ್ದೀವಿ, ಇಂಪೋರ್ಟೆಡ್ ಮೆಟೀರಿಯಲ್ಸ್ ಏನಿದೆ, ಗೂಡ್ಸ್ ಏನಿದೆ, ಅದರ ಮೇಲೆ ಟ್ಯಾಕ್ಸ್ ಹಾಕಬೇಕು. ಆ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಪ್ರಾಡಕ್ಟ್ಸ್ಗಳಿಗೂ ಮತ್ತು ನಮ್ಮ ದೇಶದ ಪ್ರಾಡಕ್ಟ್ಸ್ಗಳಿಗೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಆಗ ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಿಗೆ ಸಹಾಯವಾಗುತ್ತೆ. ಈಗ ಎಕ್ಸಾಂಪಲ್ ಮೂಲಕವಾಗಿ ಹೇಳೋದಾದ್ರೆ ಅಡಿಡಾಸ್ ಶರ್ಟ್ ಬಗ್ಗೆ ಮಾತನಾಡೋದಾದ್ರೆ ಇದು ಜರ್ಮನಿಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಈ ಒಂದು ಶರ್ಟ್ನ ಬೆಲೆ ಈಗ ₹1000 ಇದೆ ಅಂತ ಹೇಳಿ ಅನ್ಕೋಣ. ಇದೇ ಕ್ವಾಲಿಟಿಯ ಮೆಟೀರಿಯಲ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ಒಂದು ಪ್ರಾಡಕ್ಟ್ನ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಲ್ಲಿ, ನಮ್ಮ ಇಂಡಸ್ಟ್ರೀಸ್ಗಳಲ್ಲಿ ಇದೇ ಥರದ ಅಡಿಡಾಸ್ ಶರ್ಟನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಬೆಲೆ 1200 ಆಯಿತು ಅಂತ ಹೇಳಿ ಅನ್ಕೋಣ. ಯಾಕೆ ಅಂತ ಹೇಳಿದ್ರೆ ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳ ಮೇಲೆ ನಮ್ಮ ಸರ್ಕಾರ ಹಲವಾರು ಟ್ಯಾಕ್ಸ್ಗಳನ್ನು ವಿಧಿಸುತ್ತೆ. ಕೊನೆಯದಾಗಿ ಪ್ರಾಡಕ್ಟ್ನ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಅನ್ಕೋಣ. ಈಗ ₹200 ಡಿಫ್ರೆನ್ಸ್ ಇದೆ. ಈ ಸಂದರ್ಭದಲ್ಲಿ ನಮ್ಮ ಮಾರುಕಟ್ಟೆಯಲ್ಲಿ ₹1000 ಇರುವಂಥ ಅಡಿಡಾಸ್ ಶರ್ಟನ್ನೇ ಕೊಂಡ್ಕೊಳ್ಳೋದಕ್ಕೆ ಜನ ಮುಂದಾಗ್ತಾರೆ. ₹1200 ಶರ್ಟನ್ನು ಕೊಂಡ್ಕೊಳೋದಿಲ್ಲ. ಆದ್ದರಿಂದಾಗಿ ಈ ಒಂದು ಡಿಫ್ರೆನ್ಸಸ್ಸನ್ನು ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಜರ್ಮನಿಯಿಂದ ಬರುತ್ತಿರುವಂಥ ಅಡಿಡಾಸ್ ಶರ್ಟ್ ಮೇಲೆ ನಾವು ಮತ್ತೆ ಟ್ಯಾಕ್ಸನ್ನು ಹಾಕಬೇಕು. ಟ್ಯಾಕ್ಸನ್ನು ಹಾಕಿ ಅಮೌಂಟನ್ನು ಅಡ್ಜಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳು, ನಮ್ಮ ಡೊಮೆಸ್ಟಿಕ್ ಶರ್ಟ್ ಆಗಿರ್ಬೋದು ಅಥವಾ ನಮ್ಮ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ಗಳಿಗೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಸಿಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಿಗೆ ನಾವು ಸಹಾಯ ಮಾಡಿದಂಗೆ ಆಗುತ್ತೆ. ಮತ್ತು ಯಾವ ರೀತಿಯಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ದೊರಕಿಸಿದಂಗೆ ಆಗುತ್ತೆ ಅಂತ ಹೇಳಿದ್ರೆ ಈಗ ಜರ್ಮನಿನಲ್ಲಿ ಅಡಿಡಾಸ್ ಶರ್ಟನ್ನು ಮಾಡಬೇಕಾದ್ರೆ ಅವರು ಜಾಸ್ತಿ ಟ್ಯಾಕ್ಸನ್ನು ಹಾಕಿಲ್ಲ ಅಂತ ಹೇಳಿ ಅನ್ಕೋಣ. ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಆಗಿರ್ಬೋದು, ಕ್ಲೀನ್ ಎನರ್ಜಿ ಸೆಸ್ ಆಗಿರ್ಬೋದು, ಅವರು ಜಾಸ್ತಿ ಟ್ಯಾಕ್ಸನ್ನು ಚಾರ್ಜ್ ಮಾಡಿಲ್ಲ. ಆದರೆ ₹1000 ಹಣವನ್ನು ಅವರ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ ಅನ್ಕೋಣ. ಆದರೆ ನಮ್ಮ ದೇಶದಲ್ಲಿ ಹಲವಾರು ಟ್ಯಾಕ್ಸ್ಗಳನ್ನು ಕಟ್ಟಿ ನಂತರದಲ್ಲಿ ಪ್ರಾಡಕ್ಟ್ ಕ್ವಾಲಿಟಿ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟವಾಗುತ್ತೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ನಾವು ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸನ್ನು ಇಂಪೋಸ್ ಮಾಡೋದ್ರಿಂದ ನಮ್ಮ ದೇಶದ ಪ್ರಾಡಕ್ಟ್ಗಳಿಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ದೊರಕಿಸಿ ಕೊಟ್ಟಂಗೆ ಆಗುತ್ತೆ. ಆದ್ದರಿಂದಾಗಿ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಅನ್ನುವಂಥದ್ದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ತರೋದ್ರಲ್ಲಿ ಸಹಾಯ ಮಾಡುತ್ತೆ. ನಂತರದಲ್ಲಿ ಈ ಒಂದು ಟಾಪಿಕ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಈಗ ಈ ಸಂದರ್ಭದಲ್ಲಿ ಯಾಕೆ ನ್ಯೂಸ್ನಲ್ಲಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಆತ್ಮನಿರ್ಭರ್ ಸ್ಕೀಮ್ನ ಕೆಳಗಡೆ ಸೆಲ್ಫ್ ರಿಲಯನ್ಸ್ಗೆ ಅತಿ ಹೆಚ್ಚು ಅಂದರೆ ಸ್ವಾವಲಂಬನೆಗೆ ಅತಿ ಹೆಚ್ಚು ಒತ್ತನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಕಾರ್ಖಾನೆಗಳಿಗೆ, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಈಗ ನೀತಿ ಆಯೋಗದ ಮೆಂಬರ್ಸ್ಗಳು ಈ ಒಂದು ಕಾನ್ಸೆಪ್ಟ್ಗೆ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ಗೆ ಫೇವರಿಸಮ್ನ ತೋರಿಸ್ತಾ ಇದ್ದಾರೆ. ಇಷ್ಟು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಇದು ಕ್ಲೀನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಆಗಿದೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ದರೆ ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ನಲ್ಲಿ ಪೇಜ್ ನಂಬರ್ 6ರಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಗ್ರೂಪ್ ಆಫ್ 7 G7ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಪಂಚದಲ್ಲಿ ಅಸ್ವಸ್ಥತೆ ಅಂದರೆ ಡಿಸಾರ್ಡರ್ ಇರುವಂಥ ಸಂದರ್ಭದಲ್ಲಿ ಒಂದು ಹೊಸ ಮೆಕ್ಯಾನಿಸಮ್ ಬೇಕಾಗಿದೆ. ಪ್ರಪಂಚದಲ್ಲಿ ಪ್ರಸ್ತುತವಾಗಿ ಇರುವಂಥ ಗ್ಲೋಬಲ್ ಇಶ್ಯೂಸ್ಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಮತ್ತು ಗ್ಲೋಬಲ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಹೊಸ ಮೆಕ್ಯಾನಿಸಮ್ ಬೇಕಾಗಿದೆ. ಅದರಿಂದಾಗಿ G7 ಎಕ್ಸ್ಪಾನ್ಷನ್ನ ವಿಚಾರವಾಗಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS2 ಕೆಳಗಡೆ bilateral regional groupings and arrangements involving India and or affecting India's interest ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಮತ್ತು ಇದೊಂದು ಡೆವಲಪಿಂಗ್ ಟಾಪಿಕ್ ಆಗಿದೆ. ಪ್ರತಿದಿನವೂ ಕೂಡ G7 ವಿಷಯವಾಗಿ ಆರ್ಟಿಕಲ್ಸ್ ಅಪಿಯರ್ ಆಗ್ತಾ ಇದೆ. ನೀವು G7 ಬಗ್ಗೆ ಸೆಪ್ರೇಟ್ ಆಗಿ ನೋಟ್ಸ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಹೊಸ ಡೈಮೆನ್ಷನ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ನಂತರದಲ್ಲಿ ಎಸ್ಸೆಗಳಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಟಾಪಿಕನ್ನು ನೀವು ಚೂಸ್ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಪಾಯಿಂಟ್ಸ್ಗಳು, ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ಪಾಯಿಂಟ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಗ್ರೂಪ್ ಆಫ್ 7 G7ನ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ನಾವು ಈ ಹಿಂದೆ ಹಲವಾರು ಆರ್ಟಿಕಲ್ಸ್ಗಳಲ್ಲಿ ಬೇಸಿಕ್ಸನ್ನು ಕವರ್ ಮಾಡಿದ್ದೇವೆ. ಮತ್ತು ಕ್ವಿಕ್ ಆಗಿ ರಿವಿಷನ್ನ ಮಾಡೋದಾದರೆ ಇದೊಂದು ಇಂಟರ್ನ್ಯಾಷನಲ್ ಇಂಟರ್ ಗವರ್ಮೆಂಟಲ್ ಎಕನಾಮಿಕ್ ಆರ್ಗನೈಸೇಷನ್ ಆಗಿದೆ. ಇದರಲ್ಲಿ 7 ಕಂಟ್ರೀಸ್ಗಳು ಬರ್ತವೆ ಗ್ರೂಪ್ ಆಫ್ 7. ಯಾವುದು ಅಂತ ಹೇಳಿದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಈ 7 ಕಂಟ್ರೀಸ್ಗಳು ಕೂಡ IMF ಅಡ್ವಾನ್ಸ್ಡ್ ಎಕನಾಮೀಸ್ಗಳಾಗಿದ್ದಾವೆ. ಅದರಿಂದಾಗಿ ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಗ್ರೂಪ್ ಆಫ್ 7 ಈ ಎಲ್ಲ 7 ಕಂಟ್ರೀಸ್ಗಳು ಅಡ್ವಾನ್ಸ್ಡ್ ಎಕನಾಮೀಸ್ಗಳು ಅನ್ನುವಂಥ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಪ್ರಪಂಚದ ಟೋಟಲ್ GDPನಲ್ಲಿ 2/3 ಪರ್ಚೇಸಿಂಗ್ ಪವರ್ ಪ್ಯಾರಿಟಿನ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ 2/3 ಈ 7 ಕಂಟ್ರೀಸ್ಗಳು ಕಾಂಟ್ರಿಬ್ಯೂಟ್ ಮಾಡ್ತವೆ. ನಂತರದಲ್ಲಿ G7ನ ಎಸ್ಟಾಬ್ಲಿಷ್ ಮಾಡಿದ್ದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ನೋಡೋದಾದರೆ ಇದು ಮೊದಲನೇದಾಗಿ ಎಸ್ಟಾಬ್ಲಿಷ್ ಮಾಡಿದಂಥದ್ದು 1975ರಲ್ಲಿ. 1973ರಲ್ಲಿ ಆಯಿಲ್ ಕ್ರೈಸಿಸ್ ಆಗುತ್ತೆ, ಅಂದರೆ ಅರಬ್ ಇಸ್ರೇಲಿ ವಾರ್ ಆಗುತ್ತೆ. ನಂತರದಲ್ಲಿ ಪ್ರಪಂಚದಲ್ಲಿ ಎನರ್ಜಿ ಸೆಕ್ಯೂರಿಟಿನ ತರಬೇಕು ಅಂತ ಹೇಳಿ 7
ಕಂಟ್ರೀಸ್ಗಳು ಸೇರಿ G7 ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರದಲ್ಲಿ ಮುಂಚೆ ಇದು G8 ಆಗಿರುತ್ತೆ. 1997ರಲ್ಲಿ ರಷ್ಯಾ ಜಾಯ್ನ್ ಆಗಿರುತ್ತೆ. ಆದರೆ 2014ರಲ್ಲಿ ರಷ್ಯಾವನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಏಕೆ ಅಂತ ಹೇಳಿದ್ರೆ ಉಕ್ರೇನ್ನಲ್ಲಿರುವಂಥ ಒಂದು ಪ್ರದೇಶವನ್ನು, ಕ್ರಿಮಿಯಾ ಅನ್ನುವಂಥ ಒಂದು ಪ್ರದೇಶವನ್ನು ಅನೆಕ್ಸ್ ಅಂತ ಹೇಳಿದ್ರೆ ವಶಪಡಿಸ್ಕೊಳ್ಳುತ್ತೆ ರಷ್ಯಾ. ಆದ ಕಾರಣದಿಂದಾಗಿ ರಷ್ಯಾವನ್ನ ಗ್ರೂಪ್ ಆಫ್ 7 ಇಂದ ಕೈ ಬಿಡ್ತಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು G7ನ ಬೇಸಿಕ್ಸ್ನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಮೊದಲನೇದಾಗಿ. ನಂತರದಲ್ಲಿ ಇತ್ತೀಚೆಗೆ ನಾವು ಡೊನಾಲ್ಡ್ ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡಿದ್ವಿ. ಅವರು ಹೇಳ್ತಾರೆ G7ನ ಬಗ್ಗೆ ಅವರು ಚರ್ಚೆ ಮಾಡಬೇಕಾದ್ರೆ ಹೇಳ್ತಾರೆ ಇದೊಂದು ಔಟ್ಡೇಟೆಡ್ ಗ್ರೂಪ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಪ್ರಸ್ತುತವಾಗಿ ಇರುವಂಥ ಗ್ಲೋಬಲ್ ಇಶ್ಯೂಸ್ಗಳನ್ನ ಅಡ್ರೆಸ್ ಮಾಡೋದ್ರಲ್ಲಿ G7 ಫೇಲ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ನಂತರದಲ್ಲಿ ರಷ್ಯಾ, ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಸೌತ್ ಕೊರಿಯಾಗೆ ಇನ್ವಿಟೇಷನ್ ಅನ್ನು ಕೊಡ್ತಾರೆ ಮುಂದಿನ ಸಮ್ಮಿಟ್ನಲ್ಲಿ ಪಾಲ್ಗೊಳ್ಳುವಂತೆ. USA ಈ ಅಥವಾ ಮುಂದಿನ ತಿಂಗಳಿನಲ್ಲಿ G7 ಸಮ್ಮಿಟ್ ಅನ್ನು ನಡೆಸಬೇಕಾಗಿರುತ್ತೆ. ಆದರೆ ಇದನ್ನು ಮುಂದೂಡಿದೆ ಕೋವಿಡ್-19ನ ಹಿನ್ನೆಲೆಯಲ್ಲಿ. ಇದನ್ನು ಸೆಪ್ಟೆಂಬರ್ನಲ್ಲಿ ನಡೆಸುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಹಲವಾರು ಆರ್ಟಿಕಲ್ಸ್ಗಳಲ್ಲಿ ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಾವಿಲ್ಲಿ ನೋಟ್ ಮಾಡಬೇಕಾಗಿರುವಂಥದ್ದು ರಷ್ಯಾವನ್ನ, ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಸೌತ್ ಕೊರಿಯಾವನ್ನ ಈ ಒಂದು G7 ಕಂಟ್ರೀಸ್ ಗ್ರೂಪ್ಗೆ ಇನ್ವೈಟ್ ಮಾಡ್ತಿದೆ. ಅದರಿಂದಾಗಿ ಇದು G10 ಅಥವಾ G11 ಆಗಿ ಎಕ್ಸ್ಪಾನ್ಷನ್ ಆಗುವಂಥ ಚಾನ್ಸಸ್ ಅನ್ನ ಹೊಂದಿದೆ. ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ರಷ್ಯಾವನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ರಷ್ಯಾ ಈ ಸಂದರ್ಭದಲ್ಲೂ ಕೂಡ ಕ್ರೀಮಿಯಾ, ಉಕ್ರೇನ್ನಲ್ಲಿರುವಂಥ ಕ್ರೀಮಿಯಾ ಪ್ರದೇಶವನ್ನು ವಶಪಡಿಸಿಕೊಂಡಿದೆ. ಆದರೂ ಕೂಡ ರಷ್ಯಾವನ್ನು ಕೂಡ ಈ ಒಂದು G7 ಸಮ್ಮಿಟ್ಗೆ ಡೊನಾಲ್ಡ್ ಟ್ರಂಪ್ ಅವರು ಇನ್ವೈಟ್ ಮಾಡಿದ್ದಾರೆ. ಈ ಒಂದು ಪಾಯಿಂಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಎಕನಾಮಿಕ್ ಸರ್ಕಮ್ಸ್ಟಾನ್ಸಸ್ಗಳ ಬಗ್ಗೆ ಮಾತನಾಡೋದಾದ್ರೆ G7 ನಾನು ಈಗಾಗಲೇ ಹೇಳಿರುವಂತೆ ಪ್ರಪಂಚದ ಗ್ಲೋಬಲ್ GDPನಲ್ಲಿ ಪರ್ಚೇಸಿಂಗ್ ಪವರ್ ಪಾರ್ಟಿನಲ್ಲಿ 2/3 ಆಫ್ ದ ಗ್ಲೋಬಲ್ GDPಯನ್ನು G7 ಕಂಟ್ರೀಸ್ಗಳೇ ಕಾಂಟ್ರಿಬ್ಯೂಟ್ ಮಾಡ್ತವೆ. ಆದರೆ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡ್ತಾರೆ PwC ಅನ್ನುವಂಥ ಒಂದು ಅಕೌಂಟೆನ್ಸಿ ಫರ್ಮ್ 2017ರಲ್ಲಿ ದ ವರ್ಲ್ಡ್ ಇನ್ 2050 ಅನ್ನುವಂಥ ಒಂದು ಹೊಸ ರಿಪೋರ್ಟ್ ಅನ್ನು ತರುತ್ತೆ. ಈ ಒಂದು ರಿಪೋರ್ಟ್ನಲ್ಲಿ ಹೇಳ್ತಾರೆ G7 ಕಂಟ್ರೀಸ್ಗಳು ಟೋಟಲ್ ಆಗಿ ಗ್ಲೋಬಲ್ GDPನಲ್ಲಿ 1/3 ಆಫ್ ದ ಗ್ಲೋಬಲ್ GDPಗಿಂತ ಕಡಿಮೆ ಕಾಂಟ್ರಿಬ್ಯೂಟ್ ಮಾಡ್ತವೆ ಪ್ರಪಂಚದ ಎಕಾನಮಿಗೆ ಅಂತ ಹೇಳಿ ಹೇಳ್ತಾ ಇದೆ. ಮುಂಚೆ ಹೇಳಿದಂತೆ 2/3 ಆಫ್ ದ ಗ್ಲೋಬಲ್ GDP ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ. ಪ್ರಸ್ತುತ ಸಂದರ್ಭದಲ್ಲಿ ಈಗ 1/3 ಆಫ್ ದ ಗ್ಲೋಬಲ್ GDP ಅಥವಾ ಅದಕ್ಕಿಂತ ಕಡಿಮೆನೆ G7 ಕಂಟ್ರೀಸ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಳುತ್ತೆ. ನಂತರದಲ್ಲಿ ಈ ಒಂದು ರಿಪೋರ್ಟ್ನಲ್ಲಿ ದ ವರ್ಲ್ಡ್ ಇನ್ 2050 PwC ಅನ್ನುವಂಥ ಒಂದು ಅಕೌಂಟೆನ್ಸಿ ಫರ್ಮ್ ರಿಲೀಸ್ ಮಾಡಿದಂಥ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ ಎಮರ್ಜಿಂಗ್ ಕಂಟ್ರೀಸ್ಗಳ ಬಗ್ಗೆ. ಅದರಲ್ಲಿ ಭಾರತದ ಹೆಸರು ಕೂಡ ಇದೆ. ಎಮರ್ಜಿಂಗ್ 7 E7 ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಬ್ರೆಜಿಲ್, ಚೈನಾ, ಇಂಡಿಯಾ, ಇಂಡೋನೇಷ್ಯಾ, ಮೆಕ್ಸಿಕೋ, ರಷ್ಯಾ, ಟರ್ಕಿ ಈ 7 ರಾಷ್ಟ್ರಗಳು ಎಮರ್ಜಿಂಗ್ ಎಕಾನಮೀಸ್ ಅಂತ ಹೇಳಿ ದ ವರ್ಲ್ಡ್ ಇನ್ 2050 ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಇದೇ ರಿಪೋರ್ಟ್ನಲ್ಲಿ 2050ರ PwC ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಟೋಟಲ್ ಆಗಿ 7 ಕಂಟ್ರೀಸ್ಗಳು ವರ್ಲ್ಡ್ ಬೆಸ್ಟ್ ಪರ್ಫಾರ್ಮಿಂಗ್ ಎಕಾನಮೀಸ್ಗಳಲ್ಲಿ 6 ಕಂಟ್ರೀಸ್ಗಳು ಯಾವುದಾದ್ರು ಇರ್ತವೆ ಅಂತ ಹೇಳಿದ್ರೆ ಚೈನಾ, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್, ಇಂಡೋನೇಷ್ಯಾ, ಬ್ರೆಜಿಲ್, ರಷ್ಯಾ ಈ 6 ಕಂಟ್ರೀಸ್ಗಳು ಇರ್ತವೆ ಅಂತ ಹೇಳಿ ಈ ಒಂದು ರಿಪೋರ್ಟ್ ಪ್ರೆಡಿಕ್ಟ್ ಮಾಡುತ್ತೆ. ನಂತರದಲ್ಲಿ ಮುಂದುವರೆದು ಈ ಒಂದು ಆರ್ಟಿಕಲ್ನಲ್ಲಿ G7ಗೆ ಈಗ ಇರುವಂತಹ ಲಿಮಿಟೇಷನ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾರೆ. 2007 ಮತ್ತು 8ರಲ್ಲಿ ಎಕನಾಮಿಕ್ ಡೌನ್ ಟರ್ನ್ ಆಗಿರುತ್ತೆ ಅಂತ ಹೇಳಿದ್ರೆ ಎಕನಾಮಿ ರಿಸೆಷನ್ ಕಂಡಿರುತ್ತೆ. ಇದನ್ನು ಅಡ್ರೆಸ್ ಮಾಡೋದ್ರಲ್ಲಿ G7 ಫೇಲ್ ಆಗಿದೆ. ಈ ಸಂದರ್ಭದಲ್ಲಿ G20 ರೈಸ್ ಆದಂಥದ್ದು. ಅದರಿಂದಾಗಿ G7 ಎಕನಾಮಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಕಾಂಟೆಂಪ್ರರಿ ಪ್ರಸ್ತುತವಾಗಿ ಇರುವಂತಹ ಇಶ್ಯೂಸ್ಗಳನ್ನ ಅಡ್ರೆಸ್ ಮಾಡೋದ್ರಲ್ಲೂ ಕೂಡ G7 ಫೇಲ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಕೋವಿಡ್-19 ಪ್ಯಾಂಡಮಿಕ್ ಅನ್ನ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ನಂತರದಲ್ಲಿ ಕ್ಲೈಮೇಟ್ ಚೇಂಜ್, ನಂತರದಲ್ಲಿ ದೈಶ್ ಚಾಲೆಂಜ್ ಅನ್ನುವಂಥದ್ದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಹೇಳಿದ್ರೆ ISIS ಟೆರರಿಸಮ್ ರಿಲೇಟೆಡ್ ಆಗಿದೆ. ನಂತರದಲ್ಲಿ ವೆಸ್ಟ್ ಏಷ್ಯಾದಲ್ಲಿ ಇರುವಂತಹ ಕ್ರೈಸಿಸ್ ಆಗಿರ್ಬೋದು, ನಂತರದಲ್ಲಿ ಮೆಡಿಟರೇನಿಯನ್ ಸಿ ಅರೌಂಡ್ ಅಲ್ಲಿ ಆಗ್ತಿರುವಂತಹ ಮೈಗ್ರೇಷನ್ ಇಶ್ಯೂಸ್ಗಳಾಗಿರ್ಬೋದು, ನಂತರದಲ್ಲಿ ಫಾಸಿಲ್ ಫ್ಯೂಯಲ್ ಫೇಸ್ ಔಟ್ ಆಗ್ತಿರೋದ್ರ ಬಗ್ಗೆ ಇದರ ಬಗ್ಗೆ ಎಲ್ಲವೂ ಕೂಡ G7 ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಿದೆ. ಇವೆಲ್ಲವೂ ಕೂಡ ಲಿಮಿಟೇಷನ್ಸ್ಗಳಾಗಿದ್ದಾವೆ ಗ್ರೂಪ್ ಆಫ್ 7 ಕಂಟ್ರೀಸ್ಗಳದ್ದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ G7 ಯಾಕೆ ಎಕ್ಸ್ಪೆನ್ಷನ್ ಆಗಬೇಕು, G10 ಅಥವಾ G11 ಯಾಕೆ ಆಗಬೇಕು ಅಂತ ಹೇಳಿ ಹೇಳೋದಾದ್ರೆ ಇಲ್ಲಿ ಮೊದಲನೇದಾಗಿ ಲೇಖಕರು ಮೆನ್ಷನ್ ಮಾಡ್ತಾರೆ ಕೋವಿಡ್-19 ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಎಕನಾಮಿಕ್ ಡಿಸ್ಟ್ರೆಸ್ ಅನ್ನ ಕಾಣ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಲ್ಟಿಲ್ಯಾಟ್ರಲಿಸಮ್ನ ನಾವು ರಿವೈವ್ ಮಾಡಬೇಕು. ಏಕೆ ಅಂತ ಹೇಳಿದ್ರೆ ನಮ್ಮ ದೇಶದೊಳಗೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಇಂಟರ್ನಲ್ ಪ್ರಾಬ್ಲಮ್ಸ್ಗಳನ್ನ ಕೆಲವೊಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ಗಳ ಸಹಾಯವನ್ನು ಪಡ್ಕೊಂಡು ನಾವು ರಿವ್ಯೂ ಮಾಡ್ಕೊಬೇಕು, ನಮ್ಮ ಪ್ರಾಬ್ಲಮ್ಸ್ಗಳನ್ನ ಇದಕ್ಕೆ ಸೊಲ್ಯೂಷನ್ ಕಂಡ್ಕೊಬೇಕು ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ನಂತರದಲ್ಲಿ ಮುಂದುವರೆದು ಲೇಖಕರು ಹೇಳ್ತಾರೆ ಇಂಡಿಯಾ ಜಾಯ್ನ್ ಆಗೋದ್ರಿಂದ ನಮಗೆ ಯಾವ ರೀತಿ ಸಹಾಯವಾಗುತ್ತೆ ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಇಂಟರ್ನ್ಯಾಷನಲ್ ಟ್ರೇಡ್ ಮೇಲೆ ಅತಿ ಹೆಚ್ಚು ಒತ್ತಡ ನೀಡಬಹುದು. ನಂತರದಲ್ಲಿ ಕ್ಲೈಮೇಟ್ ಚೇಂಜ್, ಕೋವಿಡ್-19 ಕ್ರೈಸಿಸ್ ಈ ಇಶ್ಯೂಸ್ಗಳನ್ನೆಲ್ಲ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ G7 ಜಾಯ್ನ್ ಆದಂತಹ ಸಂದರ್ಭದಲ್ಲಿ ನಮಗೆ ಸಹಾಯವಾಗಬಹುದು ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ನಂತರದಲ್ಲಿ ನಮ್ಮಲ್ಲಿ ಇರುವಂತಹ ರೀಜನಲ್ ಇಶ್ಯೂಸ್ಗಳು ಯಾವುದು ಅಂತ ಹೇಳಿದ್ರೆ ನಾವು ಅಫ್ಘಾನಿಸ್ತಾನದಲ್ಲಿ ಪೀಸ್ ಸೆಟಲ್ಮೆಂಟ್ಗೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ನಂತರದಲ್ಲಿ ಕೊರಿಯನ್ ಪೆನಿನ್ಸುಲಾದಲ್ಲಿ ಇರುವಂತಹ ಟೆನ್ಷನ್ಗಳನ್ನ ರಿಡ್ಯೂಸ್ ಮಾಡೋದಕ್ಕೂ ಕೂಡ ನಾವು G7 ಕಂಟ್ರೀಸ್ಗಳ ಸಹಾಯವನ್ನು ಪಡ್ಕೊಬಹುದು. ನಂತರದಲ್ಲಿ ಕೌಂಟರ್ ಟೆರರಿಸಮ್ ಆಕ್ಟಿವಿಟೀಸ್ ಅಂದ್ರೆ ಟೆರರಿಸಮ್ ವಿರುದ್ಧವಾಗಿ ಹೋರಾಡೋದಕ್ಕೂ ಕೂಡ ನಾವು G7 ಅನ್ನ ಬಳಸಬಹುದು ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ನೀವು ಈ ಒಂದು
ಆರ್ಟಿಕಲ್ನ ಹಿನ್ನೆಲೆಯಲ್ಲಿ G7 ಬೇಸಿಕ್ಸನ್ನು ನೆನ್ಪಿಟ್ಕೊಂಡಿರಬೇಕು. ಯಾವ ಕಂಟ್ರೀಸ್ಗಳು ಬರ್ತವೆ ಅಂತ ಹೇಳಿ, ನಂತರದಲ್ಲಿ ಇದರ ಹಿಸ್ಟರಿಯನ್ನು ನೆನ್ಪಿಟ್ಕೊಂಡಿರಬೇಕು. ಯಾವ ವರ್ಷದಲ್ಲಿ 1975ನಲ್ಲಿ ಎಸ್ಟಾಬ್ಲಿಷ್ ಆಯಿತು, ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ 1973ನಲ್ಲಿ ಆದಂಥ ಆಯಿಲ್ ಕ್ರೈಸಿಸ್ನಿಂದಾಗಿ ಇದಕ್ಕೆ ಪ್ರತ್ಯುತ್ತರವಾಗಿ G7 ಅಡ್ವಾನ್ಸ್ಡ್ ಎಕನಾಮಿಕ್ಸ್ಗಳೆಲ್ಲವೂ ಸೇರಿ ಎನರ್ಜಿ ಸೆಕ್ಯೂರಿಟಿಯನ್ನು ತರೋದಕ್ಕೆ G7 ಅನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ನಂತರದಲ್ಲಿ ಪ್ರಸ್ತುತವಾಗಿ ಗ್ಲೋಬಲ್ ಇಶ್ಯೂಸ್ಗಳು ಇರುವಂತಹ ಸಂದರ್ಭದಲ್ಲಿ G7 ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನ, ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಕೋವಿಡ್-19 ಕ್ರೈಸಿಸ್ ಆಗಿರ್ಬೋದು, ಇವೆಲ್ಲವನ್ನು ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಇದು ಅದರದ್ದೇ ಆದ ಲಿಮಿಟೇಷನ್ಸ್ಗಳನ್ನು ಹೊಂದಿದೆ. ಆದ ಕಾರಣದಿಂದಾಗಿ G7 ಕಂಟ್ರೀಸ್ಗಳ ಎಕ್ಸ್ಪಾನ್ಷನ್ ಮುಖ್ಯವಾಗುತ್ತೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ಚರ್ಚೆಯಲ್ಲೂ ಕೂಡ ನಾವು ನೋಡಿದ್ವಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ. ಇದು ನಿಮಗೆ ಪ್ಲೀಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ ಅಡಿಯಲ್ಲಿ ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಹೊತ್ತು ಈ ಒಂದು ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.